ರಾಮೋತ್ಸವದ ಪರ್ವಕಾಲದಲ್ಲಿ ರಾಮ ಹನುಮರ ಚಿಂತನೆಗೆ ಸೇರಿದ ತಮಗೆಲ್ಲ ವಂದನೆಗಳು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಾನು ಹೇಳಿದ್ದು ಕೇಳಿರ್ಬೋದು, ಹೆಚ್ಚಿನ ಅಂಶ ಮೈಕಿನಲ್ಲಿ ಕೇಳಿದ್ದಿರಬೇಕು ಅಲ್ವಾ? ಕೇಳಿತು, ರಾಮನಿಗೆ ಕೇಳಿತು, ಹರಿಗೂ ಕೇಳಿತು. ನಾವು ಈ ಬಾರಿ ನೋಡಿಕೊಂಡದ್ದು ಹರಿ ಅಂತ ಹೇಳಿ ಹನುಮನನ್ನು ಸಹಜವಾಗಿ ವಾಲ್ಮೀಕಿ ಗುರುತಿಸಿದ ದೊಡ್ಡ ಶಬ್ದ. ಜೊತೆಯಲ್ಲಿ ಸುಗ್ರೀವನು ಅದನ್ನು ಕರೆದು ಹೇಳಿದ್ದ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದೆ. ಸೀತೆಯು ಅದನ್ನು ಹೇಳಿದ್ದಾಳೇನೋ ಅಂತ ಇವತ್ತು ಹೇಳಿಬಿಡ್ತೇನೆ. ಅಂದರೆ ಎಷ್ಟು ಮೌಲ್ಯಯುತವಾಗಿ ನಮಗೆ ಆ ಹರಿಶಬ್ದ ಬಂದಿದೆ. ಹಾಗಾಗಿ ಹರೇ ರಾಮ ಅನ್ನುವಾಗ ಹನುಮನ ಜೊತೆಯಲ್ಲಿ ರಾಮನು ನಮ್ಮ ಮನೆಗೆ ಬರ್ತಾನೆ, ಬರಬೇಕಾಗ್ತದೆ. ರಾಮನಂದಾಗ ಅರ್ಥ ಆಯಿತು ನಮಗೇನಾಗುತ್ತೆ ಅಂತ. ಆನಂದದ ಪ್ರಾಪ್ತಿ, ದುಃಖದ ನಿವೃತ್ತಿ, ಬರಬೇಕಾದ್ದೆಲ್ಲದರ ಲಾಭ, ಹೋಗಬೇಕಾದ್ದೆಲ್ಲದರ ತೊಂದರೆಗಳ ನಿವೃತ್ತಿ. ಈ ಎರಡು ಅಕ್ಷರದಲ್ಲಿ ಎಷ್ಟು ಮಡುಗಟ್ಟಿದೆ ಅಂತ ಅದುವೇ ಅರ್ಥ ಹರಿಶಬ್ದದಲ್ಲಿ ಉಂಟು, ಹನುಮನ ಶಬ್ದದಲ್ಲಿಯೂ ಸೇರಿಕೊಂಡಿದೆ. ಅಂದರೆ ಹಾನಿ, ಹನನ, ನಾಶ, ಇಲ್ಲಾಗುವುದು, ಸಮಸ್ಯೆಗಳ ನಿವೃತ್ತಿ, ದುಃಖ ಕೊಡ್ರೆಳೆಗಳ ದೂರ. ಮತ್ತು ರೀ ಅಂದರೆ ಗೊತ್ತು ನಮಗೆ, ರಾತಿ ಅಂತ ಕೊಡ್ತಾನೆ, ರತಿಯನ್ನು ನೀಡ್ತಾನೆ ಅಂತ, ಆನಂದದ ಪ್ರಧಾನ, ಸುಖವನ್ನು ಕರುಣಿಸುವವ, ದುಃಖವನ್ನು ನಿವೃತ್ತಿಗೊಳಿಸುವವ ಅಂತ ಹನುಮಂತನಿಗೂ ಅದೇ ಅರ್ಥ. ಅದಕ್ಕಾಗಿ ಆ ಶಬ್ದವನ್ನು ಬಳಸಿದ್ದಾರೆ. ಅದನ್ನು ಹರೇ ರಾಮ ಅಂದಾಗ ದೇವರನ್ನೇ ಕರೆದಿದ್ದು ಅಂತ ಮತ್ತೆ ಕರಿಬೇಕಾಗಿಲ್ಲ, ಪ್ರಾಣನನ್ನು ಕರೆದಿದ್ದಾರೆ. ರಾಮ ಪ್ರಿಯತಮ, ಎಷ್ಟು ಚೆನ್ನಾಗಿ ದೇವತೆಗಳನ್ನು ಕರೆದಿದ್ದಾರೆ ನೋಡಿದ್ದು ಶಬ್ದ. ನಮಸ್ತೆ ಪ್ರಾಣೇಶ ಅಂತ ಹೇಳಿದ ಮಾತು ಅದು ದೇವತೆಗಳತ್ತು. ರಾಮಪ್ರಿಯತಮ ಅಂತ ಹನುಮಂತನನ್ನು ಗುರುತಿಸಿದ್ದು ಎರಡಕ್ಷರದ ರಾಮನ ಹೆಸರಿನಲ್ಲಿಯೇ. ಪ್ರಭು ಶ್ರೀರಾಮಚಂದ್ರ ಅಂತ ಹೇಳಬಹುದಿತ್ತು, ರಾಮಭದ್ರ ಅಂತ ಕರಿಬೋದಿತ್ತು, ರಘುನಾಯಕ ರಘುತ್ತಮ ಅಂತಲೂ ಆಗ್ಬೋದಿತ್ತು. ಪದ್ಮಪುರಾಣ ಹೇಳ್ತದೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಅಂತ. ರಘುನಾಥ, ಎಷ್ಟು ದೊಡ್ಡ ದೊಡ್ಡ ಶಬ್ದಗಳನ್ನು ಹೇಳ್ತದೆ ಪದ್ಮಪುರಾಣ. ಆದರೆ ಸುಲಭವಾದ ಶಬ್ದ, ದುಃಖ ನಿವೃತ್ತಿಯ ಎಡೆಯಲ್ಲಿ ಸುಖದ ಸುಪ್ಪತ್ತಿಗೆ ಎಡೆಗೆ ನಮ್ಮನ್ನು ಎಳೆದೊಯ್ಯುವ ಎರಡಕ್ಷರವನ್ನು ನಾವು ಕಂಠಪೂರ್ತಿ ಈ ದೇಶದಲ್ಲಿ ಆದರೂ ಈ ಪ್ರದೇಶದಲ್ಲಿ ಆದರೂ ಹೇಳಬಾರ್ದೆಂದ್ರೇನು? ಬೇರೆ ಕಡೆ ರಸ್ತೆಯಲ್ಲಿ ಹೋಗುವಾಗ ಬೇಡಪ್ಪ ಗಟ್ಟಿ ಹೇಳುವುದು, ಸೀತೆಯಾಗಿ ಮೌನ ಮಾಡುವ, ಯಾಕೆಂದರೆ ಸುತ್ತಲೂ ರಾಕ್ಷಸರು ಇರ್ತಾರೆ ಅಂತ ತಿಳ್ಕೊಳ್ಳುವ. ಆದರೆ ಇಲ್ಲಿ ಹಾಗಿಲ್ಲ ತಾನೇ. ಹಾಗಾಗಿ ಇಲ್ಲಿ ನಾನು ಅದಕ್ಕೆ ಹೇಳಲಿಕ್ಕೆ ಬರ್ತದೋ ಇಲ್ವ ನೋಡಿದ್ದು, ಮೈಕ್ ತಪ್ಪಿಸಿ ಹೇಳಲಿಕ್ಕೆ ಆಗುತ್ತೆ. ಎಷ್ಟೋ ಸರ್ತಿ ಈ ರಾಜಾಂಗಣದಲ್ಲಿ ಕರೆಂಟ್ ಹೋದದ್ದುಂಟು ಹಿಂದೆ, 10-40 ವರ್ಷದ ಹಿಂದೆ ಹೋಗ್ಬೇಕು ನಾವು, ಹಾಗೆ ಹೇಗಿರ್ತದೆ ಅಂತ. ಆಗ ಮೈಕ್ ಇದ್ದಿರಲಿಲ್ಲ, ಕರೆಂಟ್ ಹೋಗ್ತಿತ್ತು, ಅಷ್ಟು ಜನ ಕೂತ್ಕೊಳ್ತಿದ್ರು, ಕೇಳಿಸ್ಲಿಕ್ಕಿತ್ತು ಎಲ್ಲ. ಹಾಗಾಗಿ ಸಮಸ್ಯೆ ಅಲ್ಲದು. ಅದ್ಭುತವಾದಂತಹ ದುಃಖ ನಿವೃತ್ತಿಗೊಳಿಸುವ, ಆನಂದವನ್ನು ನಮ್ಮೆಡೆಗೆ ತಂದೊಯ್ಯುವ, ಆನಂದದ ಸೆಲೆಯಾದ ಭಗವಂತನನ್ನು ನಮಗೆ ಪರಿಚಯಿಸುವ, ದೇವರ ದಾರಿಗೆ ಹೋಗುವಾಗ ಬರುವ ತೊಂದರೆಗಳನ್ನು ದೂರ ಮಾಡುವ. ದೇವರೇ ಒಂದೊಮ್ಮೆ ನಮ್ಮ ಸಮಸ್ಯೆ ತೆಗೆಯುವುದಾಗಿದ್ದರೆ, ದೇವರೇ ನಮಗೆ ಆನಂದವನ್ನು ಕೊಡುವುದಾಗಿದ್ದರೆ, ಈ ಹನುಮ ಯಾಕೆ ಬೇಕು ಕೇಳಿದರೆ, ಹನುಮ ಮೊದಲು ಬೇಕು. ಹರೇ ಅಂತ ಕರೆದದ್ದು ನಾವು ಅವನನ್ನು. ಯಾಕೆಂದರೆ ದೇವರೆಡೆಗೆ ಹೋಗುವ ಆಲಸ್ಯ ಉಂಟಲ್ಲ, ನಿನ್ನೆ ನೋಡಿದ್ವಲ್ಲ ನಾವು, ಬುದ್ಧಿರ ಬಲಂ ಯಶೋಧೈರ್ಯಂ ಎಲ್ಲ ಸಾಲುಗಟ್ಟಲೆ. ರಾಮ ಅಂತ ಹೇಳಲಿಕ್ಕೆ ನಮ್ಮ ನಾಲಿಗೆಯಲ್ಲಿ ಎಷ್ಟು ತೊಂದರೆ ಆಗ್ತದೆ ಗೊತ್ತುಂಟ. ಸರಿಯಾಗಿ ಹೇಳಲಿಕ್ಕೆ ಬಲ ಇರುವುದಿಲ್ಲ, ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ, ಆದರೂ ಸೋಮಾರಿತನದಿಂದ ಎಡವುತ್ತೇವೆ. ಹಾಗಾಗಿ ರಾಮನೆಡೆಗೆ ಹೋಗಲು, ಆನಂದದ ಸೆಲೆಯನ್ನು ಅನುಭವಿಸಲು ಇರುವ ತೊಂದರೆಗಳ ನಿವೃತ್ತಿ ಮಾಡಿಕೊಡುವವ, ದೇವರ ಇಂಟ್ರಡ್ಯೂಸ್ ಮಾಡುವವ ಅಲ್ಲ, ದೇವರೆಡೆಗೆ ಕರ್ಕೊಂಡು ಹೋಗುವವ. ಅದು ಕಷ್ಟ ಕಮ್ಮಿ. ನಮ್ಮನ್ನು ದೇವರಲ್ಲಿಗೆ ಹೊತ್ಕೊಂಡು ಹೋಗ್ತಾನವ. ಉಸಿರಿನ ಅಧಿದೇವತೆ ಅಲ್ವಾ. ನಾವು ಹೇಳದೇ ಇದ್ದರೆ ಬೆಳಿಗ್ಗೆ ಹರೇ ರಾಮ ಹೇಳುವುದು ಹೇಗೆ? ಮೂಗು ಒನ್ನೊಮ್ಮೆ ಕಟ್ಟಿ ಹೋಗಿದರೆ
ಬೆಳಿಗ್ಗೆ ಅರೆರಾಮ ಹೇಳಲಿಕ್ಕಿಲ್ಲ. ಹಾಗಾಗಿ ನಿಜವಾಗಿಯೂ ನಮ್ಮನ್ನು ಗಟ್ಟಿ ಉಸಿರಾಡಿಸಿ ರಾಮನೆಡೆಗೆ ಎಳೆದೊಯ್ಯುವ ಅತ್ಯಂತ ಅದ್ಭುತವಾದ ಸಾಮರ್ಥ್ಯವುಳ್ಳವನು ಹನುಮ. ಹಾಗಾಗಿ ಅವನನ್ನು ನಾವು ಅದೇ ಅರ್ಥದಲ್ಲಿ ನೋಡಿದ್ದೇವೆ. ಇದು ರಾಮಶಬ್ದದ ಒಂದು ಸಾಧನೆಯ ಮುಖ. ವಾಸ್ತವವಾಗಿ ನಮಗೆಲ್ಲವನ್ನು ಯಾರು ಕೊಡುತ್ತಾನೆ, ನಮ್ಮ ಎಲ್ಲ ಸಂಕಟಗಳನ್ನು ಯಾರು ತೆಗಿತಾನೆ, ಅವನ ಮೇಲೆ ನಾವು ಖಂಡಿತವಾಗಿಯೂ ನಮ್ಮನ್ನು ಪ್ಲೆಜ್ ಮಾಡ್ಬೋದು, ಒಪ್ಪಿಸಿಕೊಳ್ಬೋದು, ಸಮರ್ಪಿತ ಆಗಬಹುದು, ಆತ್ಮನಿವೇದನೆ ಆಗುವುದಾದರೆ ಅಂಥವನಲ್ಲಿ ಮಾತ್ರ. ಈಗ ಕೊಟ್ಟರೆ ಒಂದು ಮೆಣಸಿನಕಾಯಿ ತೊಗೊಳ್ಲಿಕ್ಕೆ ಆಗ್ತದೆ, ಒಂದು ಸೇರಿ ಉಪ್ಪು ಸಿಗಲಿಕ್ಕೆ ಬರ್ತದೆ ಇದ್ದರೆ ಅಂಥವ್ರ ಕೈಕಾಲು ಹಿಡಿದೇನು ಪ್ರಯೋಜನ ರೀ? ಅಂಥವರಲ್ಲಿ ಕೇಳಿ ಏನು ಬಂತು? ಮತ್ತು ಕೆಲವೊಮ್ಮೆ ನಾವು ಕೇಳಲಿಕ್ಕೆ ಹೋಗೋ ಅವರೇ ನಮಗೆ ಒಂದು ಗಂಟೆ ಸಂಕಟವನ್ನು ಹೇಳ್ತಾರೆ, ನನಗೆ ಇಷ್ಟೆಲ್ಲ ಕಷ್ಟ ಆಗ್ತಾ ಉಂಟು. ನಮಗೆ ಸುಮ್ಮನೆ ಹೇಳುವುದು ಬಿಟ್ಟು ವಾಪಸ್ ಬರುವುದು ಕಾಣ್ತದೆ. ಅದನ್ನು ಆಗುವುದಿದ್ದರೆ ಸಮರ್ಥನಲ್ಲಿಯೇ ನಮ್ಮ ಯಾಚನೆ ಬರಬೇಕು. ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೈಮೈಕಃ ತದೀಯೋಹಂ ಸಮಯಪತಿ ಇತಿಯನ್ ನಿಶ್ಚಿತಂ ಜ್ಞಾನಂ ಸಹ ದೀಕ್ಷಾ ಅಭ್ಯಂತರೀಮತ ಅಂತ. ದೀಕ್ಷೆ ಅಂದರೆ ಇದು, ಕೊಡುವವನು ದೊಡ್ಡವನಿರಲೇಬೇಕು, ಕೇಳಿದರೆ ಪೂರಾ ನಮಗೆ ಸಿಗಬೇಕು, ಇರುವ ಎಲ್ಲ ಸಂಕಟಗಳು ಹೋಗಬೇಕು. ಮತ್ತೆ ಬಾ ಅಂತ ಹೇಳಬಾರ್ದು. ಒಳ್ಳೆ ವೈದ್ಯನನ್ನು ಹೇಳಿಂದು ಕೆಲವರು ಹೇಳುತ್ತಾರೆ. ಯಾಕೆ ಕೇಳಿದರೆ ಎಲ್ಲ ನೋಡಿ ಆಯಿತು ಮಾರಾಯರೆ ಅಂತಾರೆ, ಇನ್ನು ನಾನು ವಿವರಿಸಬೇಕಾಗಿಲ್ಲ. ಒಳ್ಳೆ ವಕೀಲರು ಬೇಕು ಅಂತಾರೆ. ಯಾಕೆಂದರೆ 25 ವರ್ಷ ಆಯಿತು ಹಾಗೆ ಉಂಟು ಕೇಸು ಅಂತಾರೆ. ನೋಡಿ, ಒಳ್ಳೆ ವಕೀಲರು ಅಂತ ಇರ್ತಾರೆ, ಹಾಗಾದರೆ ಎಲ್ಲಿಯೋ ಒಳ್ಳೆ ವೈದ್ಯರು ಅಂತ ಇರ್ತಾರೆ ನೋಡಿ. ಇಲ್ಲಾಂದರೆ 32 ಹಲ್ಲು ಸಹ ಅವನಿಗೆ ಹೋಗಿ ಬಂದಿರ್ತದೆ ಒಳ್ಳೆ ವೈದ್ಯ ಸಿಗದಿದ್ದರೆ. ಹಾಗೆ ಒಳ್ಳೆ ವೈದ್ಯರನ್ನು ಕೇಳ್ತಾರೆ. ಮತ್ತು ಕೆಲವೊಮ್ಮೆ ಒಳ್ಳೆ ಪದಾರ್ಥ ಅಕ್ಕಿ ಬೇಕು ಹೇಳ್ತಾರೆ. ತಿಂದು ಸಾಕಾಗಿದೆ, ಎಲ್ಲ ಸರಿ ಇಲ್ಲ, ಒಳ್ಳೆ ಅಕ್ಕಿಯಲ್ಲಿ ಸಿಗ್ತದೆ ಹೇಳಿ ಇದು ಕೇಳಿದವು ನಾನು ಕೇಳ್ತೇನೆ. ಕೆಲವರಿಗೆ ಒಳ್ಳೆಯದೇನು ಮತ್ತೊಂದೇನು ಮುಕ್ಕುವುದೇ ಆಯಿತು, ಅದಲ್ಲ. ಕೆಲವರು ಅರಸಾಟದಲ್ಲಿ ಇರ್ತಾರೆ. ಹಾಗಾಗಿ ಒಳ್ಳೆ ಪುಸ್ತಕ ಯಾವುದುಂಟು ಅಂತ ಕೆಲವರು ಕೇಳ್ತಾರೆ ಓದಲಿಕ್ಕೆ. ಹೀಗೆ ಕೆಲವರಲ್ಲಿ ಮಾತ್ರ ಜಿಜ್ಞಾಸೆ ಬರ್ತದೆ. ಹಾಗೆ ನಮಗೆ ಒಳ್ಳೆ ಪೂರ್ತಿ ಪ್ರಮಾಣದಲ್ಲಿ ದುಃಖ ನಿವೃತ್ತಿ ಮಾಡುವ, ಅಷ್ಟೇ ಪೂರ್ಣವಾದ ಆನಂದವನ್ನು ಕೊಡುವ ಒಂದು ನಾಮ ಬೇಕು, ಒಂದು ದೇವರು ಬೇಕು, ಒಬ್ಬ ಚಿಂತನೆಗೆ ಸಿಗಬೇಕು. ಅದು ಯಾರು ಕೇಳಿದರೆ ರಾಮನ ಬಗ್ಗೆ ಹೇಳಿತ್ತು. ಅಯಂ ಸರ್ವೇಷ್ಟದಾತಾಮೇ ಸರ್ವ ಅರಿಷ್ಟ ನಿವಾರಕ. ಅದರ ಅರ್ಥ ನೋಡಿದ್ದೇವೆ ನಾವು. ಸರ್ವೋತ್ಕೃಷ್ಟೋಯಮೈಮೈಕಃ, ನಿಜವಾಗಿಯೂ ಅತ್ಯಂತ ಎತ್ತರದವನು ಅಂತ. ಆದ್ದರಿಂದ ತದೀಯೋಹಂ ಸಮಯಪತಿ, ಅವನ ನಾನು ಕಿಂಕರ ದಾಸ ಭೃತ್ಯ, ನನ್ನ ಸ್ವಾಮಿ ದೊರೆ ಒಡೆಯ ಅವನು ಅನ್ನುವ ಪೂರ್ಣ ಮಟ್ಟದ ಕೆಲಸ ಆಗುವವರೆಗೆ ಮಾತ್ರ ಅಲ್ಲ. ಇವರು ಒಳ್ಳೆ ವೈದ್ಯರು ಅಂತೇಳಿ ಮತ್ತು ನಾಳೆ ಎಲ್ಲ ರೋಗ ಪರಿಹಾರ ಆದ ನಂತರ ಯಾರು ನೀವು ಕೇಳುವಾಗಿರಬಾರದು. ಹಾಗೆ ಭಗವಂತನಲ್ಲಿ ಅಂತಹ ಒಂದು ಅದ್ಭುತವಾದಂಥ ಆಂತರಂಗಿಕ ಸ್ಪರ್ಶ ಸಂಬಂಧ ಬೆಳೆದರೆ ಯಾವ ಕಾಲದಲ್ಲಿ ಮರಿಲಿಕ್ಕಾಗೋದಿಲ್ಲ. ಆ ನೆಲೆಯಲ್ಲಿ ನಮ್ಮ ಹರಿಯೂ ಇದ್ದಾನೆ, ಆಂಜನೇಯನೂ ಇದ್ದಾನೆ. ಚಂದದ ಒಂದು ಮಾತು ಹೇಳಿದ್ದಾನು, ಹೇಳುತ್ತೇನೆ ನಿಮಗೆ. ನಾವು ಯೋಚಿಸಬೇಕಾದ್ದು, ಅವನು ನಿತ್ಯ ರಾಮಜಪ ಮಾಡ್ತಾನೆ ಎನ್ನುವುದು ಅರ್ಥ ಆಗಲಿಕ್ಕೆ ತುಂಬ ಕಡೆ ಮಾತುಂಟವನತ್ತು. ಪ್ರಯಾಣ ಸಮಯೇ ಯಸ್ಯ ನಾಮ ಸಕೃತ್ ಸ್ಮರನ್ ನರಃ ತೀರ್ತ್ವಾ ಭವಾಂಬೋಧಿಂ ಅಪಾರಂ ಯಾತಿ ತತ್ಪದಂ. ಇದು ಸ್ಟೇಟ್ಮೆಂಟ್. ಪ್ರಾಣಪ್ರಯಾಣ ಸಮಯ, ನಮ್ಮ ಉಸಿರು ಹೋಗುವ ಹೊತ್ತಿನಲ್ಲಿ ಯಸ್ಯ ನಾಮ ಸಕೃತ್ ಸ್ಮರನ್, ಯಾವ ದೇವನ ನಾಮವನ್ನು ಒಮ್ಮೆ ಕೂಗಿದರೆ, ನೆನಪಿಸಿಕೊಂಡು ಕರೆದರೆ ವ್ಯಕ್ತಿ ಏನಾಗ್ತಾನೆ? ನರಃ ತೀರ್ತ್ವಾ ಭವಾಂಬೋಧಿಂ, ಸಂಸಾರ ಎನ್ನುವ ದೊಡ್ಡ ಸಮುದ್ರವನ್ನು ದಾಟಿ ಯಾತಿ ತತ್ಪದಂ, ಅವನ ನೆಲೆಯನ್ನು ವೈಕುಂಠವನ್ನು ಸೇರ್ತಾನೆ ಅಂತ. ಆದರೆ ಕೊನೆಯ ಹೊತ್ತಿನಲ್ಲಿ ನೆನಪಾಗಬೇಕು ಅಂತ ಖಾತ್ರಿ ಇಲ್ಲ. ಮಾತ್ರ ನಮ್ಮದು ಇಲ್ಲಿದ್ದು ನೆನಪಾಗಿ ಬಿಟ್ಟರೆ ಅಲ್ಲಿ ಮುಗಿದೋಯ್ತು. ಎಲ್ಲಿ ಆಸ್ತಿದ್ದು ಯೋಚನೆ ಬಂದರೆ ಅಲ್ಲ. ಹಾಗಾಗಿ ಕಡೆಯ ಕಾಲದಲ್ಲಿ ನೆನಪಾಗಬೇಕೆನ್ನುವುದೊಂದು ದೊಡ್ಡ ಸಂಗತಿಯೇ. ಆದರೆ ಮಾತ್ರ ಎಷ್ಟು ದೊಡ್ಡ ತೊಂದರೆಯ ಸಮುದ್ರವನ್ನೇ, ಸಂಸಾರದ ರಾಶಿಯನ್ನೇ, ಮತ್ತೆ ಮತ್ತೆ ಹುಟ್ಟುವ ಕಥೆಯನ್ನೇ ಆತ ದಾಟಿಬಿಡ್ತಾನೆ, ದೇವರೆಡೆಗೆ ಸಾಕ್ತಾನೆ ಅಂತ. ಇಷ್ಟು ಗೆರೆಯನ್ನು ಮೊದಲು ಹೇಳಿಕೊಂಡ ಹನುಮಂತ ಕಪಿಗಳ ಹತ್ತಿರ ಮಾತಾಡ್ತಾನೆ. ಕಿಂಪುನ ತಸ್ಯ ದೂತೋಹಂ, ಇದು ಯಾವನೋ ಒಬ್ಬ ಮಾತಾಡಿದರೆ ರಾಮ ಅಂತ ಹೇಳಿದರೆ ಅವನಿಗೆ ದಾಟಿಸ್ಲಿಕ್ಕೆ ಆಗ್ತದೆ. ಆದರೆ ನಾನು ಅವನ ದೂತನೇ ಆಗಿಬಿಟ್ಟಿದ್ದೇನಲ್ಲ, ಅವನ ಸೇವಕನೇ ಆಗಿದ್ದೇನೆ, ಅವನ ಕೆಲಸಕ್ಕೋಸ್ಕರ ನಿಂತಿದ್ದೇನೆ. ಅದು ನನ್ನ ಕೈಯಲ್ಲಿ ತದಂಗಾಂಗುಲಿ ಮುದ್ರಿಕಃ, ಅವನ ಹೆಸರು ಕೆತ್ತಿದ ಮುದ್ರೆ ಉಂಗುರ ನನ್ನ ಕೈಯಲ್ಲಿ ಉಂಟು. ಅಭಿಜ್ಞಾನಂ ಹೇಳ್ತಾರೆ, ಅಂಗುಲೀಯಕಂ ಸ್ವನಾಮಾಂಕಿತ ಶೋಭಿತಂ
ರಾಮನಾಮಾಂಕ ಶೋಭಿತಮ್ ಅಂತ ರಾಮ ಅಂತ ಕೆತ್ತಿದೆ ಅಂತೆ ಅದರಲ್ಲಿ. ಹೋಗಿ ಕೊಡ್ತಾನೆ ಅವನು ಮುಂದೆ ರಾಮಮುದ್ರೆಯನ್ನು. ಹಾಗಾಗಿ ದೇವರ ಹೆಸರು ಕೆತ್ತಿದ ಮುದ್ರೆಯೇ ನನ್ನ ಕೈಯಲ್ಲಿರುವಾಗ, ಉಂಗುರವೇ ನನ್ನ ಕೈಯಲ್ಲಿರುವಾಗ, ಅವನದ್ದೇ ಸೇವಕನಾಗಿ ನಾನು ಬರುವಾಗ, ತಮೇವ ಹೃದಯ ಧ್ಯಾಯನ್, ಮತ್ತೆ ನಾನು ಅವನನ್ನೇ ನೆನಪಿಸಿಕೊಳ್ತಾ ಇದ್ದಾಗ, ಹೃದಯದಲ್ಲಿ ರಾಮರಾಮ ಹೇಳುತ್ತಾ ಇದ್ದಾಗ, ಮನಸಾರೆ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡುತ್ತಿರುವಾಗ ಏನು ಕಷ್ಟ ಅಂತಾನೆ, ಏನು ಬೇಕಂತ. ನಾನು ಖಂಡಿತವಾಗಿಯೂ ಲಂಘಯಾಮಿ ಅಲ್ಪವಾರಿಥಿ, ಇದು ಎಂಥದ್ದು ಅಲ್ಲ, ಸಣ್ಣದಾದ ಒಂದು ಸಮುದ್ರ, ಇದನ್ನು ಖಂಡಿತ ನಾನು ಹಾರುತ್ತೇನೆ ಅಂತಾನೆ. ಎಂಥ ಭರವಸೆ ನೋಡಿ ಅವನಿಗೆ. ಈಗೇನೇ ನಮ್ಮ ಮುಂದೆ ಹೇಳಿ ಮಂಗಗಳ ಹತ್ರ ಹೇಳಿ ತಿಳಿಸಿ ತೆರಳುತ್ತಾನೆ, ನಾನೆಷ್ಟು ರಾಮನ ಚಿಂತನೆಯಲ್ಲಿ ಕೂತಿದ್ದೇನೆ ಅಂತ. ಅದು ಎಂತಹ ರಾಮ ಅಂತಾನೆ, ರಾಮಸ್ಯ ದೂತೋಹಂ ಅಶೇಷ ಹೃಸ್ಥಿತೇ. ಎಲ್ಲರ ಒಳಗಿರು, ನನ್ನ ಹೃದಯದಲ್ಲಿ ಮಾತ್ರ ಅಲ್ಲ. ಕೆಲವು ಕ್ಯಾಲೆಂಡರ್ ಹನುಮಂತನ ನೋಡಿದರೆ ಹೀಗೆ ಹೃದಯ ಬಿಚ್ಚಿದ್ದಿರ್ತದೆ, ಅದರಲ್ಲಿ ರಾಮ ಸೀತೆ ಕಾಣುವಂಥದ್ದು. ಹಾಗೆ ಅಂದರೆ ನಾನು ಇದನ್ನು ಅದಕ್ಕೆ ಗೆರೆ ಕೊಟ್ಟದ್ದು ನಾನು, ಆ ಮಾತು ಅವನಿಗೆ ಹೇಳಿದ್ದು ಅಂತ ತೋರಿಸಿಕೊಟ್ಟದ್ದು, ತಿಳಿಸುವ ರೀತಿ ಅವನು. ತಮೇವ ಹೃದಯೇ ಧ್ಯಾಯನ್, ಅವನನ್ನೇ ನಾನು ಯಾವತ್ತೂ ನೆನಪಿಸಿಕೊಳ್ಳುತ್ತಾ ಇರ್ತೇನೆ. ಹೃದಯ ಮಂಟಪದಲ್ಲಿ ಅವನನ್ನು ಕುಳ್ಳಿರಿಸಿಕೊಂಡು ನಾನು ಆರಾಧನೆ ಮಾಡುತ್ತೇನೆ. ನನ್ನಲ್ಲಿ ಮಾತ್ರ ಅಲ್ಲ ಅಂತಾನೆ ಅವನು. ರಾಮಸ್ಯ ದೂತೋಹಂ ಅಶೇಷ ಹೃತ್ಸ್ಥಿತೇ, ನಾನು ಎಲ್ಲರ ಹೃದಯದಲ್ಲಿರುವ ರಾಮಚಂದ್ರನ ದೂತ ಅಂತ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಕೃಷ್ಣೇನು ಹೇಳುತ್ತಾನೆ, ಅದನ್ನು ಹನುಮಂತ ಆವತ್ತು ಘೋಷಣೆ ಮಾಡಿದ್ದ. ಅಶೇಷ ಹೃತ್ ಸ್ಥಿತೇ, ಎಲ್ಲರ ಮನದಂಗಳದಲ್ಲಿ, ಎಲ್ಲರ ಹೃದಯ ಮಂಟಪದಲ್ಲಿ ನೆಲೆಗೊಂಡವನು ರಾಮ ಇದ್ದಾನೆ. ಹಾಗಾಗಿ ರಾಮ ಅಧಿದೇವತೆಯಾಗಿ ನಿಂತದ್ದು ಯಮನಲ್ಲಿ, ಯಮಲೋಕದಲ್ಲಿ ಪೂಜೆಗೊಳ್ಳುತ್ತಾನೆ. ಆದರ್ಶವಾದ ವ್ಯಕ್ತಿತ್ವ ನೆಲೆಗೊಂಡು ಧರ್ಮಸ್ಯ, ನಿನ್ನ ಕೇಳಿದ್ದೇವೆ ನಾವು, ರಾಮಃ ರಕ್ಷಿತ ಸ್ವಸ್ಯ ವೃತ್ತಸ್ಯ ಧರ್ಮಸ್ಯ ಅಂತ. ಹಾಗಾಗಿ ಧರ್ಮದ ದೇವತೆಯಾಗಿ ರಾಮನನ್ನು ಎತ್ತರದ ಪೀಠದಲ್ಲಿ ಪೂಜೆ ಮಾಡುತ್ತಾ ಇದ್ದಾನೆ ಯಮ. ನಿಯಮ ತಪ್ಪಿ ಬಂದವರಿಗೆ ಏನು ಶಿಕ್ಷೆ ಅಂತ ರಾಮನ ಎದುರು ತೋರಿಸ್ತಾನೆ, ಹೇಳುತ್ತಾನೆ. ಹಾಗಾಗಿ ರಾಮನನ್ನು ಕರೀಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅನಿಸಿಕೊಳ್ಳುವ ಹಾಗೆ ಹನುಮ ಹೇಳಿಕೊಂಡಿದ್ದಾನೆ. ಇದು ಎಲ್ಲರೂ ಸಾಯಿ ಹೊತ್ತಿನಲ್ಲಿ ಮಾತ್ರ ಹೇಳಬೇಕಾದ್ರೆ ನಿತ್ಯ ಹೊತ್ತಿನಲ್ಲಿ ಹೇಳದೆ ಉಪಾಯ ಇಲ್ಲ ಅಂತ, ಅಭ್ಯಾಸ ಆಗೋದಿಲ್ಲ. ಸಾಯುವಾಗ ನೆನಪಾದರೆ ಸಾಕಲ್ಲ, ಅಂದರೆ ಸಾಯುವಾಗ ನಾವು ಯಾವುದನ್ನು ನಿರಂತರ ಯೋಚನೆ ಮಾಡ್ತೇವೆ ಅದೇ ನೆನಪಿಗೆ ಬರ್ತದೆ. ದೊಡ್ಡ ಫೋಟೋ ಹಾಕಿಕೊಂಡು ಅದರ ಪಕ್ಕದಲ್ಲಿ ಮಲಗಿದ್ದರೂ ಸಹ ಅದರ ಕನ್ನಡಿ ಒಬ್ಬ ಸಾಯ್ತಾ ಇದ್ದಂತೆ, ಅವನು ಗ್ಯಾರಂಟಿ ವೈದ್ಯರು ಹೇಳಿದ್ದಾರೆ ಕೊನೆಯ ಉಸಿರಾಗ್ತಾ ಉಂಟು. ಆಗ ಮಕ್ಕಳು ತೆಂಗಿನಕಾಯಿ ಒಡೆದು ಅದರಲ್ಲಿ ತುಪ್ಪದ್ದು ಮತ್ತು ಎಣ್ಣೆದ್ದು ದೀಪ ಇಡಲಿಕ್ಕೆ ಶುರು ಮಾಡಿದರು. ಇವ ಹೇಳ್ತಾನೆ ತಡೀರಿ ಅಂತಾನೆ. ಯಾಕೆ? ಮತ್ತೆ ಎಣ್ಣೆ ಖಾಲಿ ಆಗ್ತದೆ, ಈಗ ಹೊತ್ತಿಸಬೇಡ ಅಂತಾನೆ. ಸಾಯ್ತಾ ಇದ್ದಾನೆ, ಅವನ ತಲೆಯಲ್ಲಿ ಎಲ್ಲಿ ಲಾಭ ಆಗ್ತದೆ ಎಂದು ನೋಡ್ತಾ ಇದ್ದಾನೆ. ಲಾಭದಲ್ಲಿ ಸಾಯ್ತಾ ಇದ್ದಾನೆ ಪುಣ್ಯಾತ್ಮ. ಹಾಗಾಗಿ ಮನುಷ್ಯ ಹೋಗುವಾಗ ಏನನ್ನು ನೋಡ್ತಾನೆ ಗೊತ್ತಿಲ್ಲ, ಯಾರನ್ನು ನೋಡ್ತಾನೆ ಗೊತ್ತಿಲ್ಲ, ಹೇಗೆ ನೋಡ್ತಾನೆ ಗೊತ್ತಿಲ್ಲ. ಎಂ ವಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಳೆ ಬರಂ ತಂತಮೇಮೈತಿ ಕೌಂತೆಯ ಅಂತ. ಇದು ಗಮ್ಮತ್ತಿಗೆ ಹೇಳಿದ್ದಲ್ಲ ಕೃಷ್ಣ, ನಾಚಿಕೆಗೆ ಹೇಳಿದ್ದು. ನೀನು ಎಂಥದ್ದೊಂದು ಮನೆಯ ನಾಯಿಯನ್ನು ಯೋಚನೆ ಮಾಡ್ತಾ ಸತ್ತರೆ ನೀನು ಮತ್ತೆ ನಾಯಿ ಆಗ್ತೀಯ ಅಂತ ಹೇಳಲಿಕ್ಕೆ ಏನು ಯೋಚನೆ ಮಾಡ್ತಾರೆ, ಯಾರಿಗೆ ಹೇಳು. ಹಾಗಾಗಿ ಬಹಳ ಅದ್ಭುತವಾಗಿ ದೇವ ಹೇಳುತ್ತಾನೆ, ಭಗವಂತನ ನಾಮಸ್ಮರಣೆ ಮಾಡಬೇಕು, ರಾಮನನ್ನು ಕರಿಬೇಕು. ಅದರಿಂದಾಗಿ ನಮ್ಮ ಎಲ್ಲ ಲಾಭವನ್ನು ಪಡೀಲಿಕ್ಕಾಗತ್ತೆ ಅಂತ. ಹರಿಶಬ್ದದ ಅರ್ಥವೂ ಹನುಮಂತನ ಚಿಂತನೆಯು ಅದೇ ರೀತಿಯಾಗಿ ನಮಗೆ ಆನಂದವನ್ನು ಕರುಣಿಸುವಲ್ಲಿ ತಪ್ಪಿಲ್ಲ ಅಂತ. ಮತ್ತೆ ಹೇಳಿದ್ದೆ, ಸೀತೆಯು ಕರೆದಿದ್ದಾಳೆ ಅಂತ ಹೇಳಿದ್ದೇನೆ ಅಂತ, ಹೇಳುತ್ತೇನೆ ಅಂತ ಹೇಳುತ್ತೇನೆ. ಈಗ ಮತ್ತೆಷ್ಟೊತ್ತಿಗೆ ಹೇಳೋದು. ಅವಳು ಕರೆಯುವುದು ಎಲ್ಲಿ ಕೇಳಿದರೆ ತದೇವ ಕಲುಮೆ, ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ತದೇವ ಕಲುಂ ತೇ ಮನ್ಯೆ ಕಪಿತ್ವಂ ಹರಿಯೂತಪ ಅಂತಾನೆ. ಹರಿಪುಂಗವ ಅಂತ ಹೇಳಿದ ಹಾಗೆ ದೊಡ್ಡ ವ್ಯಕ್ತಿತ್ವ ನಿನ್ನದು ಅಂತ ಹೇಳುತ್ತಾ ನನಗೆ ತಮಾಷೆ ಆಗ್ತದೆ. ನಿನ್ನ ಮಂಗತನ ನೋಡಿದಾಗ ನಗು ಬರ್ತದೆ ಅಂತಾಳೆ. ನೋಡಿ, ಸಿಕ್ಕಿಬಿದ್ದಿದ್ದಾಳೆ, ಬಿಡುಗಡೆ ಆಗ್ತಾ ಇಲ್ಲ, 10 ತಿಂಗಳು ಬೇರೆ ಆಗಿದೆ, ಎರಡೇ ತಿಂಗಳು. ಅದರಲ್ಲಿ ಮಂಗ ಮಾತಾಡಿದೆ, ತುಂಬ ಪೂರ ಮಾತಾಡಿದ ನಂತರ ಕೊನೆಗೆ ಎಷ್ಟು ಸಾಂತ್ವನ ಮಾಡಿದರೂ ಸೀತೆಗೆ ಇನ್ನು ಗ್ಯಾರಂಟಿ ಆಗ್ತಾ ಇಲ್ಲ, ಸಮಾಧಾನ ಆಗ್ತಾ ಇಲ್ಲ. ಖಂಡಿತವ ರಾಮ ಬಂದೇ ಬರ್ತಾನ? ಈ ಸಮುದ್ರದಲ್ಲಿ ನೋಡು 3 ಜನರಿಗೆ ಮಾತ್ರ ಹಾರಲಿಕ್ಕೆ ಆಗೋದು, ನಿನಗೆ ಬಿಟ್ಟರೆ ನಿನ್ನ ಅಪ್ಪನಿಗೆ ಗಾಳಿದೇವನಿಗೆ, ಅಲ್ಲದಿದ್ದರೆ ಗರುಡನಿಗೆ, ಮತ್ತು ಯಾರಿಗೆ ಬರಲಿಕ್ಕೆ ಆಗ್ತದೆ ಅವಳು ಹೇಳೋದು. ಇಷ್ಟೆಲ್ಲ ಮಾತಾಡಿದ ಕೊನೆಗೆ ಸೀತೆಯನ್ನು ಸಾಂತ್ವನಗೊಳಿಸುವ ನೋಡಿ ಮೊದಲ ಬಾರಿಗೆ ಭೇಟಿ ಆಯಿತು ಸೀತೆಗೂ ಹನುಮಂತನಿಗೂ. ಮುಲಾಜಿಲ್ಲದ ಎಲ್ಲವನ್ನಿಬ್ಬರು ಹೇಳಿಕೊಳ್ತಾರೆ. ಅದು ಸ್ವಾರಸ್ಯ, ಯೋಗ್ಯತೆ ಅಂದರೆ
ಸಾತ್ವಿಕ ಭಾವ ಅಂದರೆ ಹಾಗೆ ಅರ್ಥ. ಇದು ಸಿದ್ಧಾಂತದ ವಿಷಯದಲ್ಲಿ ಅಂದಾಗ ಸ್ವತಃ ಪ್ರಾಮಾಣ್ಯವಾದ ಅಂತ ಭಾರಿ ಗಮ್ಮತ್ತಿದು. ಇದು ಪಕ್ಕ ಅರ್ಥ ಆಗೋದಿಲ್ಲ ವಿಷಯ. ನಾವು ಬಸ್ಸಿಗೆ ಹತ್ತುತ್ತೇವೆ, ನಮಗೆ ಯಾವ ಬಸ್ಸು ಗೊತ್ತಿಲ್ಲ, ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಹೋಗಿ ಅಭ್ಯಾಸ ಇದ್ದರೂ ಒಂದೊಮ್ಮೆ ಡ್ರೈವರ್ ಚೇಂಜ್ ಆಗ್ಬೋದು, ಕಂಡಕ್ಟ್ರು ಚೇಂಜ್ ಆಗ್ಬೋದು. ಯಾರು ಚೇಂಜ್ ಆಗದಿದ್ದರು, ರೂಟ್ ಚೇಂಜ್ ಆಗದಿದ್ದು, ಬಸ್ಸು ಚೇಂಜ್ ಆಗಿದ್ದರು, ಪ್ರಯಾಣಿಕರು ಚೇಂಜ್ ಆಗ್ತಾರೆ. ಹತ್ತಿದ ನಂತರ ನಾವೊಂದು ಹೋಗಿ ಸೀಟಲ್ಲಿ ಕೂತ್ಕೊಳ್ತೇವೆ. ಪಕ್ಕದಲ್ಲಿ ಒಬ್ಬ ಕೂತಿರ್ತಾನೆ, ತುಂಬ ಇರ್ತದೆ ಸೀಟು. ಕೂತಾಗ ನಾವು ಯೋಚನೆ ಮಾಡ್ತಾವ, ಇವೇ ಎಲ್ಲಿಯಾದರೂ ಹುಚ್ಚ ಆಗಿದ್ದರೆ, ಎಲ್ಲಿಯಾದರೂ ಸ್ವಲ್ಪ ಟೆರರಿಸ್ಟ್ ಆದರೆ, ಎಲ್ಲಿಯಾದರೂ ನನ್ನನ್ನು ಅಲ್ಲಿಗೆ ಸೂಜಿ ಹಾಕಿ ಕೊಂದುಬಿಟ್ರೆ, ಹಾಗೆಲ್ಲ ಯೋಚನೆ ಮಾಡಿ ನಾವು ಬಸ್ ಹತ್ತುವಾಗೇ ಇಲ್ಲ. ಯಾವ ಸೀಟಲ್ಲಿ ಕೂತ್ಕೊಳ್ಳುವಾಗಿಲ್ಲ. ಖಾಲಿ ಸೀಟಲ್ಲಿ ಕೂತರು ಇನ್ಯಾರಾದ್ರು ಬಂದು ಕೂತಾಗ ಎಂತ ಹೇಳೋದು, ಅವು ಬಂದವ ಯಾರಾದರೂ ನನ್ನನ್ನು ಹೊಡೆದು ಹಾಕಿದರೆ, ಮೆಲ್ಲ ಪಿನ್ನಿಟ್ಟರೆ ಮಧ್ಯದಲ್ಲಿ. ಈ ಸಂಶಯ ಇದ್ದರೆ ಉಂಟಲ್ಲ, ಮನುಷ್ಯ ಬದುಕುವುದೇ ಇಲ್ಲ. ಮತ್ತೆಂತ ಯೋಚನೆ ಮಾಡಬೇಕು, ಬಂದವು ಒಳ್ಳೆಯವನು ಅಂತ ಸ್ವತಃ ಪ್ರಾಮಾಣ್ಯವಾದ. ಬಂದ ತಕ್ಷಣ ಅವನು ನನ್ನಾಗೆ ಪ್ರಾಮಾಣಿಕ ಇದ್ದಾನೆ, ಎಲ್ಲೋ ಇಳಿದು ಹೋಗ್ತಾನೆ, ಮುಗಿದೋಯ್ತು, ಉಪದ್ರ ಮಾಡಲಿಕ್ಕಿಲ್ಲ ಅಂತ. ಹಾಗೆ ತರಕಾರಿ ಮಾರುವಾಗಲೇ ಹಾಗೆ ಪಾಯ್ಸನ್ ಆಗ್ತದೋ ಏನೋ, ಅದು ತಿಂದರೆ ಹೆಚ್ಚಾಗ್ತದೇನೋ, ಮತ್ತು ಡಾಕ್ಟ್ರು ತಿನ್ನಬಾರ್ದು ನೋಡಬಾರ್ದೆಲ್ಲ ಹೇಳಿದ್ದಾರೆ, ಸತ್ತೋದ್ರೆ ಇಲ್ಲಿಯ ಸಂತೆಯಲ್ಲಿ ಹೇಳಿ. ಹಾಗಾದರೆ ಏನೂ ತಗೊಳ್ಳಿಕ್ಕಿಲ್ಲ, ತಿನ್ನುವಾಗಿಲ್ಲ, ಮುಟ್ಟುವಾಗಿಲ್ಲ, ಹೋಗುವಾಗಿಲ್ಲ. ಯಾವತ್ತೂ ಚಾವಣಿ ಕೆಳಗೆ ಬೀಳ್ಬೋದು, ಮಂಡೆ ಮೇಲೆ ಭೂಕಂಪ ಯಾವತ್ತೂ ಆಗ್ಬೋದು. ಆದ್ದರಿಂದ ಮನುಷ್ಯ ಹೆದರಿಕೊಂಡು ಕೂತ್ರೆ ಏನು ಕೆಲಸ ಆಗುವುದಿಲ್ಲ. ರಸ್ತೆಗೆ ಕಾಲಿಟ್ಟ ತಕ್ಷಣ ವಾಹನ ಗುದ್ದಿಕೊಂಡು ಹೋಗ್ಬೋದು. ಹಾಗೆ ಮನೆಯಲ್ಲಿ ಕೂತ್ಕೊಳ್ಳೋದಾ, ಮನೆಯಲ್ಲಿ ಸಿಡಿಲಿ ಹಾಕಿ ಸಾಯುವುದಿಲ್ಲವ, ಯಾವ ಕಾಲದಲ್ಲಿ ಮಳೆಯೂ ಬರ್ಬೋದು. ಆದ್ದರಿಂದ ಮೊದಲಿಗೆ ಪ್ರಾಮಾಣಿಕನಾಗಿ ಬುದ್ಧಿಯನ್ನು ಇಟ್ಕೊಳ್ಳು, ಸ್ವತಃ ಪ್ರಾಮಾಣ್ಯವಾದ. ಮತ್ತು ಅನ್ಯಾಯ ಮಾಡಿದ ನಂತರ ಅವನ ಪ್ರಮಾಣ, ಪರತಃ ಪ್ರಮಾಣ ಅರ್ಥ ಮಾಡಿಕೊಳ್ಳಿಕ್ಕೆ. ಆದ್ದರಿಂದ ನೋಡಿ, ಆ ಮಂಗನ ಜೊತೆಯಲ್ಲಿ ಒಂದು ಮಾತಾಡಿದ್ದಾರೆ ಇಬ್ಬರು ಸಹ, ಮಂಗ ಸೀತೆಯಲ್ಲಿ, ಸೀತೆ ಮಂಗನಲ್ಲಿ. ಚೆನ್ನಾಗಿ ವಿಷಯ ಎಂಥದೂ ಇಲ್ಲ, ಅದ್ಭುತವಾದ ಚರಿತೆ ರಾಮನದ್ದು ಹೇಳುತ್ತಾ ಇಬ್ಬರು ಮಾತಾಡಿಕೊಂಡು ಕೊನೆಗೆ ಸೀತೆ ಅಳುವುದು, ಕಷ್ಟಪಡುವುದು, ದುಃಖಿಸುವುದು, ಇನ್ನೇನು ಹೋಗ್ತದೋ ಇಲ್ಲವೋ ಕೇಳಿಕೊಂಡಾಗ ಹನುಮಂತ ಹೇಳ್ತಾನೆ, ಒಂದು ಉಪಾಯ ಮಾಡುವ ಎಂತ, ನಾನು ಹಿಂದೆ ಹಾರಿಬಿಡ್ತೇನೆ, ನಿನ್ನನ್ನು ಹೊತ್ತುಕೊಂಡು ಬಂದುಬಿಡು. ಏನು ಗಮ್ಮತ್ತು, ಸಮುತ್ಪಾಟ್ಯ ಸರಾವಣಂ ಬೇಕು ಹೇಳ್ತಾನವ. ಏನು ಲಂಕೆಯನ್ನು ಬೇಕಾದರೆ ನಾನೀಗ ಎತ್ತಿ ಹಾಕಿ ಬಿಡಲಿ ನಿನ್ನನ್ನು ಸಮೇತ ರಾಮನ ಪಾದಾರವಿಂದಕ್ಕೆ. ಆಗ ಅವಳು ಹೇಳೋದು, ಏ ಕೋತಿ, ಗೊತ್ತಾಯ್ತಲ್ಲ ನಿನ್ನ ಮಂಗತನ ಏನು ಅಂತ. ತದೇವ ಕಲುತೆ ಮನ್ಯೆ ಕಪಿತ್ವಂ ಹರಿಯೂತಪ್ಪ. ಹೇಳುವಾಗ ದೊಡ್ಡ ಸಂಗತಿ ಮಾತಾಡ್ತಾ ಹೇಳಿದ್ಲ ಅವಳು. ಗೊತ್ತಾಯ್ತು ನೀನು ಭಾರಿ ದೊಡ್ಡ ಮಂಗ ಅಂತ ಅರ್ಥ ಆಯಿತು. ಇದೇ ಮಂಗಚೇಷ್ಟೆ ಅಂತ ಹೆಸರು. ನೀನು ಎಂತ ಇಷ್ಟು ಸಣ್ಣಗಿದ್ದಿ, ಒಂದು ಗೇಣುದ್ದು ಇರೋದು ನೋಡಲಿಕ್ಕೆ ಹೋದರೆ. ನನ್ನನ್ನು ಲಂಕೆಯನ್ನು ಸಮೇತ ನೀನು ಹಾರಿ ಹೋಗುವುದಂತೆ. ಹೌದಾ ಅಮ್ಮ? ಏನು ನಾನು ಸಣ್ಣಗ? ತಥೋ ವರ್ಧಿತು ಮಾರೇಬೇ ಸೀತಾ ಪ್ರತ್ಯಯ ಕಾರಣಾತ್. ಸೀತೆಗೆ ಅರ್ಥ ಆಗಲಿಕ್ಕೋಸ್ಕರ ಹನುಮಂತ ಬೆಳೆದು ತೋರಿಸಿದ. ರಕ್ಕಸೇರಿಗೆಲ್ಲ ಖಂಡಿತ ಇಲ್ಲವೋ ಗೊತ್ತಿಲ್ಲ, ವಾಲ್ಮೀಕಿ ಬಾಯಿ ಮುಚ್ಚಿದ್ದಾನೆ. ಬೆಳೆದದ್ದು ಮಾತ್ರ ಅದ್ಭುತವಾಗಿತ್ತಾಗ. ಆಕಾಶ ಭೂಮಿಗಳ ಒಂದು ಮಾಡಿ ನೆಲೆ ನಿಂತ ಹೇಳ್ತಾರಲ್ಲ, ಕೂಗ್ತಾರಲ್ಲ, ಹಾಗೆ ಎಲ್ಲ ಆಗಿ ಹೋಗಿದ್ದಾನೆ. ಗೊತ್ತು ನನಗೆ ಅನ್ಲಮ್ಮ, ನಾನು ಗಮ್ಮತ್ತು ಮಾಡಿದ್ದೇನೆ. ನೋಡಿ ಎಷ್ಟು ತಮಾಷೆ ನೋಡಿ, ಎಲ್ಲಿ ಉಂಟು ಮಾತಾಡಲಿಕ್ಕೆ ಕೇಳ್ತಾಳೆ ಸೀತೆ. ಯಾರಿದ್ದಾರೆ ನನಗಿಲ್ಲಿ, ಯಾರ ಹತ್ರ ಮಾತಾಡೋದು ನಾನು, ನನ್ನವರಂತೂ ಯಾರಿದ್ದಾರೆ ನನಗೆ. ಹಾಗಾಗಿ ಸುಮ್ಮನೆ ಹೇಳಿ, ನನಗೆ ಗೊತ್ತು ನಿನಗೆಷ್ಟು ಸಾಮರ್ಥ್ಯ ಇದೆ ನನಗೆ ಗೊತ್ತಿದೆ, ಬೇಡ ರಾಮನಿಗೆ ಬಂದು ಕರ್ಕೊಂಡು ಹೋಗಿ, ನನಗೆ ಇನ್ನೊಬ್ಬರ ಜೊತೆಯಲ್ಲಿ ಹೋಗುವುದರಲ್ಲಿ ಇಷ್ಟ ಇಲ್ಲ. ಕರೆಕ್ಟ್ ಅಂತಾನೆ ಹನುಮಂತ. ನೋಡಿ ಅವನದ್ದು ಮಧ್ಯೆಯಲ್ಲಿ ಜಡ್ಜ್ಮೆಂಟ್ ಕೊಡಲಿಕ್ಕೊಂಡು, ಸಾರಿ ನೀನು ಹೇಳಿ ಸಾರಿ. ಒಬ್ಬಳು ಪತಿವ್ರತೆಯಾದ ಹೆಣ್ಮಗಳು ಪರಪುರುಷನ ಬಗ್ಗೆ ಬಹಳ ಎಚ್ಚರ ಆಗಿರಬೇಕೇನು ಸತ್ಯ, ಬೇಡಮ್ಮ. ಯಾಕೆಂದರೆ ಜನ ಬಾಯಿ ಬಂದಾಗೆ ಮಾತಾಡ್ತಾರೆ, ಗೊತ್ತುಂಟ ಬಂದು. ಮಂಗ ಒಂದೊಮ್ಮೆ ಸೀತೆಯನ್ನು ಕರ್ಕೊಂಡು ಹೋದರು. ಮಂಗ ಆದರೆ ಏನಂತೆ, ಅದು ಮನುಷ್ಯನಾಗಲ್ವಾ, ಶುರು ಮಾಡ್ತಾರೆ, ಡಾರ್ವಿನ್ ವಿಕಾಸ ತೆಗಿತಾರೆ. ಎಂಥ ಜನ ಉಂಟಲ್ಲ, ಜನರಿಗೆ ನಾಲಿಗೆ ಎಲುಬಿಲ್ಲದಾದ್ರಿಂದ ಯಥಾ ಸ್ತ್ರೀಣಾಂ ತಥಾ ವಾಚಂ ಸಾಧುತ್ವೇ ದುರ್ಜನೋ ಜನಃ ಅಂತ. ಒಳ್ಳೆಯ ವಿಷಯದಲ್ಲಿ ಮಾತಾಡುವಾಗಿ ಮನುಷ್ಯರಲ್ಲಿ ಎಲ್ಲಿಯೂ ಸಹ ನಾಲಿಗೆಯಲ್ಲಿ ಚೆನ್ನಾಗಿಲ್ಲಂತೆ, ಹರಿದೋಗಿರ್ತದೆ. ಹಾಗಾಗಿ ನೀನು ಹೇಳಿದ್ದು ಕರೆಕ್ಟಿದೆ. ಅವಳೇ ಹೇಳ್ತಾಳೆ, ಅನೀಶಾಹ, ಎಂತ ಮಾಡುವ ನಾನು, ರಾವಣ ಕದ್ದುಕೊಂಡು ಬಲಾತ್ಕಾರದಲ್ಲಿ ನನ್ನನ್ನು ಹೊತ್ಕೊಂಡು ಹೋದದ್ರಿಂದ ನಾನು ರಾವಣ ಮುಟ್ಟಿದ್ದಾನೆ ಹೇಳಿಕೊಂಡು ಗರ್ವಪಟ್ಟುಕೊಳ್ಳಿಕ್ಕಿಲ್ಲ, ಬೈದುಕೊಳ್ಳಿಕ್ಕಿಲ್ಲ. ಇದು ನನ್ನದಲ್ಲ, ನನ್ನ ಇಷ್ಟ ಇರಲಿಲ್ಲ. ಅನ್ಯಾಯದಿಂದ ಮಾಡಿದ್ದಕ್ಕೆ ನಾನು ಹೊಣೆಗಾರ ಅಲ್ಲ. ಗೊತ್ತಿದ್ದು ನಾನು ಇನ್ನೊಬ್ಬರ ಬೆನ್ನ ಮೇಲೆ ಹತ್ತುವುದಿಲ್ಲ. ಏನು ಚಂದ ಹನುಮಂತ, ಎಷ್ಟು ಚೆನ್ನಾಗಿ ಖುಷಿಪಟ್ಟ, ಒಳ್ಳೆ ಹೇಳಿದೆ.
ಸರಿಯಾಗಿ ಹೇಳಿದೆ. ಹನುಮಂತ ಈ ಮಾತನ್ನು ಎತ್ತಿಕೊಳ್ಳುವುದರಿಂದ ಇಡೀ ಪತಿವ್ರತ ಪ್ರಪಂಚಕ್ಕೆ ಒಂದು ಎಚ್ಚರಿಕೆ ಕೊಟ್ಟಾಗೆ, ಸಂದೇಶ ಬಿಟ್ಟಾಗೆ, ಸಂಸ್ಕೃತಿಯನ್ನು ಕಲಿಸಿದಾಗೆ. ಯಾರ್ಯಾರೋ ಸ್ಕೂಟ್ರಲ್ಲಿ ಯಾರ್ಯಾರೋ ಹೋಗುವುದನ್ನು ಹೇಳಬಾರ್ದು, ನಾಚಿಕೆ ಆಗ್ತದೆ. ಲೋಕ ಅಂತಾರೆ, ಫಾರ್ವರ್ಡ್ ಅಂತಾರೆ, ಇದೆಲ್ಲ ಮುಂದುವರಿದದ್ದು ಅಂತಾರೆ. ಆದರೆ ರಾಮಾಯಣ ಓದಿಕೊಂಡ್ರೆ, ಹನುಮಂತ ಮಾತಾಡಿದ್ದು ಕೇಳಿಕೊಂಡ್ರೆ ನಾಚಿಕೆ ಅನ್ನಿಸ್ತದೆ. ಸೀತೆಯ ಒಂದು ಸ್ಥಾನಮಾನವನ್ನು, ಅದಕ್ಕೆ ನಾನು ಹೇಳಿದೆ, ಹನುಮ ನಿಲ್ಲಿಸಿಕೊಂಡು ಅತ್ತ ರಾಮ ಇತ್ತ ಸೀತೆ ಇವನ್ನೆಲ್ಲ ಮಾತಾಡಿಸ್ತವ್ರೆ. ಆಚೀಚೆ ನೋಡ್ತಾ ಇರುವಾಗ ಭಾಳ ಚೆನ್ನಾಗಿರ್ತದೆ. ಹೇಗಿರುತ್ತದೆ? ಸೀಳು ನೋಟ ರಾಮಾಯಣದ್ದಷ್ಟೇ, ಮತ್ತೇನಲ್ಲ. ಅದ್ಭುತವಾಗಿ ಹರಿಯ ತತ್ವದೆಡೆಗೆ ಹೇಳಿಕೊಂಡ. ಹಾಗಾಗಿ ಸೀತೆಗೆ ತುಂಬ ಖುಷಿಯಾದ್ದು. ರಾಮನ ಬಗ್ಗೆ ಹೇಳು ಅಂತ ಹೇಳಿದಾಗ ಎಷ್ಟು ಸರ್ತಿ ಕೇಳ್ತಾಳೆ ಗೊತ್ತಾ ಹನುಮಂತನ ಹತ್ರ, ಇನ್ನೊಮ್ಮೆ ಹೇಳು ನೋಡುವ, ರಾಮನ ಬಗ್ಗೆ ತಿಳಿಸು, ಹೇಗಿದ್ದಾನೆ ಹೇಳು. ಎಷ್ಟು ಲಕ್ಷಣ ಹೇಳ್ತಾನೆ ರಾಮನದ್ದು ಖುಷಿಯಲ್ಲಿ. ಹಾಗಾಗಿ ದೊಡ್ಡದಾದ ಒಂದು ಗೆರೆ 2 ಸರ್ತಿ ಹೇಳಿದ್ದು. ರಕ್ಷಿತ ಮೊದಲು ಹೇಳದೇ ಹೇಳಿದ್ದು, ಮಗದೊಮ್ಮೆ ಹೇಳಿದ್ದು. ಅಂದರೆ ಒನ್ಸ್ ಮೋರ್ ಅಂತ ಅರ್ಥ ಇದು. ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯ ಚ ರಕ್ಷಿತ, ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಚ ಪರಂತಪಃ. ಏನು ಮುಲಾಜಿಲ್ಲದೆ, ದಾಕ್ಷಿಣ್ಯ ಇಲ್ಲದೆ ಧರ್ಮವನ್ನು ಕಾಪಾಡಿಕೊಳ್ಳುವಲ್ಲಿ ರಾಮನ ಎತ್ತಿದ ಕೈ. ಯಾರಿಗೋಸ್ಕರವೂ ಮಾಡುವುದಲ್ಲ, ಯಾರ ಹಂಗಿಗೂ ನಡೆಸುವುದಲ್ಲ, ಹೆದರಿ ಕೊಡುವುದು ಅಲ್ಲ, ಬೆದರಿ ಓಡುವುದೂ ಅಲ್ಲ, ಮಾಡಬೇಕು ಅಂತ ಮಾಡುವುದು ಧರ್ಮವನ್ನು. ಆಗ್ತದೋ ಇಲ್ಲವಾ, ಜನ ನೋಡ್ತಾರ ಹೇಳ್ತಾರ, ಏನಿಲ್ಲ, ವಿಧಿ ಇದೆ ನಡೆಸುವುದು, ನಿಷೇಧ ಇದೆ ಬಿಡುವುದು, ಹೊರತುಪಡಿಸಿ ಇನ್ನೇನು ತರ್ಕ ಇಲ್ಲ ಅದರಲ್ಲಿ. ವೇದಾಂತದಲ್ಲಿ ವ್ಯವಸ್ಥಿತವಾದ ಗೆರೆಗಳು, ಅದ್ಭುತವಾದಂಥ ವ್ಯವಸ್ಥೆ. ತನ್ನ ಕೆಲಸ ಮಾಡುವವರು ಸುಮಾರು ಜನ ಇರ್ತಾರೆ, ಆದರೆ ಮತ್ತೊಬ್ಬರ ಬಗ್ಗೆ ಯೋಚನೆ ಇರುವುದಿಲ್ಲ ಅವರಿಗೆ. ಸ್ನಾನಕ್ಕೆ ಹೋಗುವಾಗಲಾಗಿ ಒಂದು ಹಾರುವ ರೀತಿ ನೋಡಿಕೊಂಡಾಗ ಹತ್ತಿರದವರ ಮೂಕು ಮುಸುಂಡಿಗೆಲ್ಲ ನೀರು ಹೋದರೂ ತೊಂದರೆ ಇಲ್ಲ ಅವರಿಗೆ. ನಾನು ಸ್ನಾನ ಮಾಡೋದಲ್ವ, ಅದು ಎಮ್ಮೆ ಸ್ನಾನವ. ಹಾಗೆ ಕೆಲವೊಮ್ಮೆ ಪ್ರದಕ್ಷಿಣೆ ಬರುವಾಗುಂಟು, ಯಾರನ್ನು ದೂಡಿಕೊಂಡು ಓಡಿಕೊಂಡು ಎಲ್ಲ, ಅದರಲ್ಲಿ ಕೆಲವರದ್ದೊಂದು ಗಟ್ಟಿ ಬೊಬ್ಬೆ ಹಿಡಿದುಕೊಂಡು ಹೇಳಿಕೊಂಡು. ಇಲ್ಲೇ ನಾವು ನೋಡಿದ್ದೇವಲ್ಲ ಎಷ್ಟೋ ಸರ್ತಿ, ಎಲ್ಲ ಯಾವ ಗಲಾಟೆಗೆ ಆಗಿದೆ, ಸ್ವಾಮಿಯೇ ಅಂತ ಹೇಳ್ತಾ ಬರ್ತಾರೆ. ಬಾಯಿ ಮುಚ್ಚಿ ಮಾರ್ಯಾರು, ಹೊರಗಿಡುವ ಬೇರೆ ಸಣ್ಣ ಮಗು ಅಂದಾಗ ಮತ್ತೆ ಬಾಯಿ ಮುಚ್ಚಿದ್ರು ಅವರು. ಎಲ್ಲಿ ಹೋದ್ರಲ್ಲಿ ಎದ್ದದು ಕೂಗುವುದಲ್ಲ. ದೇವತೆಗಳನ್ನು ಯಾರು ಎಲ್ಲಿದ್ದಾರೆ ಅವರನ್ನು ಹಾಗೆ ಮಾತ್ರ ಕರಿಬೇಕಂತ, ಇತರರನ್ನು ಕರೀಲಿಕ್ಕಿಲ್ಲಂತೆ, ಅವಮಾನ ಆಗ್ತದೆ, ತಪ್ಪು ಹೇಳಲಿಕ್ಕಿಲ್ಲಂತ. ಯೋನ್ಯತಾ ಸಂತಮಾತ್ಮಾನಂ ಅನ್ಯತಾ ಪ್ರತಿಬದ್ಧತೆ ಕಿಂತೇನ ನಕೃತಂ ಪಾಪಂ ಚೋರೇಣ ಇವ ಆತ್ಮಾಪಹಾರಿಣ. ನೀವು ರಾಷ್ಟ್ರಪತಿಯನ್ನು ಹೋಗಿ ಪ್ರಧಾನಿಗಳೇ ಹೇಳಿದರೆ, ತಡೀರಿ ಯೋಚನೆ ಮಾಡಿ ಏನಾಗ್ತದೆ. ಅಥವಾ ಪ್ರಧಾನಿಗಳ ಹತ್ರ ಹೋಗಿ ರಾಷ್ಟ್ರಪತಿಗಳೇ ಅಂದರೆ ಗೊತ್ತಿಲ್ಲ, ಎಲ್ಲ ಹೇಳಲಿಕ್ಕೂ ಆಗುವುದಿಲ್ಲ. ವ್ಯವಸ್ಥೆ ಇದು. ಹಾಗಾಗಿ ಸರೈಯನ್ನು ನೋಡಿ ಕಾಳಿಂದಿ ಹೇಳಿದರೆ ನಾಚಿಕೆ ಆಗುತ್ತೆ, ಅವಳಿಗೆ ಇಷ್ಟಪಡುವುದಿಲ್ಲ. ವ್ಯವಸ್ಥೆ ಇದು. ಇಡೀ ದೇವತಾ ಮಂಡಲದ ಕಥೆಯಾಗೆ ಯಾವ್ಯಾವುದೋ ದೇವತೆಯನ್ನು ಏನೇನು ಕರೆಯುವಂತಿಲ್ಲ, ಏನೇನು ಹೇಳುವಂತೆ ಇಲ್ಲ. ಆದ್ದರಿಂದ ಯಾವ ದೇವಸ್ಥಾನದೊಳಗೂ ಯಾರನ್ನೂ ಕೂಗುವಂತಿಲ್ಲ. ತಲೆ ಸರಿದ್ದವರಿಗೆ ಹೇಳಿದ್ದು ನಾನು ಉತ್ತರ ಆಗುವುದಾದರೆ. ಎಲ್ಲಿ ಯಾವನು ದೇವರಿದ್ದಾರೋ, ಯಾವರ ನೆಲೆಯಲ್ಲಿ ಅವನನ್ನು ಕರೆದು ಕುಳ್ಳಿರಿಸಿದ್ದಾರೋ ಅದನ್ನಷ್ಟೇ ಹೇಳಲಿಕ್ಕೆ ಅಧಿಕಾರ ಇರುವುದು, ಯೋಗ್ಯತೆ ಇರುವುದು, ಫಲವೂ ಬರುವುದು. ಅಲ್ಲದಿದ್ದರೆ ಅದನ್ನು ಕಳ್ಕೊಳ್ತೇವೆ ನಾವು. ನಮ್ಮದು ಆರೋಹಣ ಅವರೋಹಣ ಅದೆಲ್ಲ ಮನೆಯಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರೋದು. ಮನುಷ್ಯನಿಗೆ ಅಧಿಕಾರ ಇರೋದು ವ್ಯವಸ್ಥೆ ಇದು. ಒಂದು ಸರ್ತಿ ಹೇಳಿ ಅದು ಇನ್ನೊಮ್ಮೆ ಹೇಳುವಾಗಿಲ್ಲ ನಾನು ಅದನ್ನು. ಮತ್ತೆ ಯೋನ್ಯತಾ ಸಂದ ಎಷ್ಟು ಸರ್ತಿ ಹೇಳಿದ್ರು ಒಂದೇ ನಮ್ಮನೆ ನಾಯಿ ಬಾಲು ಡೊಂಕಾದ್ರೆ ಅಂತ ಮಾಡೋದು. ಹಾಗಾಗಿ ಭಾಳ ಚೆನ್ನಾಗಿ ಮತ್ತೆ ಹೇಳು ಅಂತ ಕೇಳಿಕೊಂಡು ರಾಮನ ಚರಿತ್ರೆಯ ಬಗ್ಗೆ ಚಿಂತನೆ ಮಾಡ್ತಾನೆ. ಇನ್ನು ಊರ ವಾರ್ತೆ ಕೇಳಲಿಲ್ಲ, ನಾವಾದರೆ ಸಿಕ್ಕಿದ ತಕ್ಷಣ ಯಾರನ್ನಾದರೂ ಹೇಳಿದರೆ, ಹೌದಾ ಅವ್ರು ಹೇಗಿದ್ದಾರೆ, ಚಿಕ್ಕಮ್ಮ ಏನು ಮಾಡ್ತಾರೆ, ಮತ್ತು ಅವರು ದೊಡ್ಡಪ್ಪ, ಮತ್ತು ಪಕ್ಕದ ಮನೆಯವನು, ಶುರು ಆಗ್ತದೆ. ಸುತ್ತಮುತ್ತಲು ಹೋಗಿ ಶುರು ಆಗುತ್ತೆ. ಅವನು ಕೊನೆಗೆ ಒಬ್ಬ ಇದ್ದಾನಲ್ಲ ಮಾಸ್ಟ್ರ ಬಿಟ್ಟೋದವ, ಯಾರ್ಯಾರು ಅವನ ಮಗಳಿದ್ದಾಯ್ತು ಹೇಳು, ಯಾರಿಗೆ ಬೇಕಾಗತ್ತೆ. ಒಬ್ಬ ಇನ್ನವನು ಸಿಕ್ಕಿದಾಗ ಊರು ತುಂಬ ಮಾತಾಡ್ತಾನೆ, ಬೆಳೆದಿದ್ದ ಸಂಗತಿಗಳು ತಲೆಯಲ್ಲಿ ತುಂಬಿಸಿಕೊಂಡು ಹೋಗ್ತಾನೆ. ಹನುಮಂತನ ಕೇಳಿದ ತಕ್ಷಣ, ಸಿಕ್ಕಿದ ತಕ್ಷಣ ಊರ ವಾರ್ತೆ ಅಂತೇಳಿ ಒಂದೂ ಕೇಳಲಿಲ್ಲ ಸೀತೆ. ನನಗೆ ರಾಮನನ್ನು ಹೇಳೋ ಅಂದು. ಅದಕ್ಕೆ ಇನ್ನೊಮ್ಮೆ ಹೇಳಿದವ ರಕ್ಷಿತ ಅಂತೇಳಿ, ಸ್ವಸ್ಯ ವೃತ್ತಸ್ಯ, ತನ್ನತನವನ್ನು ಮೈಗೂಡಿಸಿಕೊಂಡವ, ಸ್ವಾರ್ಥದೆಡೆಯಲ್ಲಿ ಯಾರಿಗೂ ತೊಂದರೆ ಕೊಡದವ. ಎರಡನೇಗಿರೋದು ಸ್ವಜನಸ್ಯಾಪಿ ರಕ್ಷಿತ ಅಂತ. ನಮ್ಮದು ಬೇಳೆ ಬೇಯಿಸಿಕೊಳ್ಳುವಾಗ ಎಲ್ಲರನ್ನು ತುಳಿದಿರ್ತೇವೆ, ಸುತ್ತಮುತ್ತಲನ್ನು ಹಳಿದಿರ್ತೇವೆ, ಇನ್ನೇನೂ ಮಾಡಿಸಿಕೊಂಡಿರ್ತೇವೆ.
ಇದು ಇರಾದೆ ಅಲ್ಲ, ಇದು ಪದ್ಧತಿ ಅಲ್ಲ, ಇದು ನಮೂನೆಯಲ್ಲಿ ಇದು ಬದುಕು ಅಲ್ಲ. ಲಿವ್ ಆ್ಯಂಡ್ ಲೆಟ್ ಲಿವ್ ಆವತ್ತಿನ ಗೆರೆ ಅದು. ರಾಮ ಹೇಗಿದ್ದ ಕೇಳಿದರೆ ತಾನು ಮೆರೆದಿದ್ದ, ತನ್ನವರನ್ನು ಮೆರೆಸಿದ್ದ. ಒಂದು ವ್ಯಕ್ತಿಯನ್ನು ದೂರಕ್ಕೆ ಬಿಟ್ಟಿಲ್ಲ. ರಕ್ಷಿತಾ ಜೀವಲೋಕಸ್ಯ. ಇದು ರಾಮನ ಚರಿತ್ರೆ. ಯಾವೊಬ್ಬನನ್ನು ದೂರ ಮಾಡಿಕೊಳ್ಳುವಂತೆ ಇಲ್ಲದೆ ಪ್ರತಿಯೊಂದು ಓಟು ಬೇಕು. ಏನು ತಪ್ಪಾಗಿದೆ ಅಂತೆ, ಎಲ್ಲಿ ಸರಿಯಾಗಬೇಕಂತೆ, ಏನು ಕೊಟ್ಟಿಲ್ಲಂತೆ, ವ್ಯವಸ್ಥೆಗೊಳಿಸಬೇಕು. ಸರಿಯಾಗಿದ್ದರೆ ಮಾಡಿಕೊಡುವ, ತಪ್ಪಿದ್ದರೆ ತಿದ್ದಿ ಬಿಡುವ. ಈ ನಮೂನೆಯ ಒಂದು ಟ್ರೆಂಡ್ ಆ ಕಾಲತ್ತು. ಹಾಗೆ ರಾಮನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿ. ನಾವು ಸುಮಾರು ಜನರನ್ನು ರಾಮನ ಹತ್ತಿರದನ್ನು ಓದ್ತಾ ಬಂದೆವು. ಸ್ವಜನಸ್ಯಾಪಿ ರಕ್ಷಿತ ಅಂತ ಹೇಳಿದ್ದು ಕೇಳಿ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ರಾಮನನ್ನು. ಸೀತೆಗೆ ಅರ್ಥ ಆಗಿದೆ, ಒಟ್ಟಿದ್ದದ್ರಿಂದ, ಒಟ್ಟು ಬಂದದ್ರಿಂದ. ದ್ರೌಪದಿಯ ಬಗ್ಗೆ ಕೇಳುವಾಗ ಬಹಳ ಚೆನ್ನಾಗಿತ್ತು. ಒಂದೊಂದು ಹೆಣ್ಮಗಳು ಎದುರು ಕಾಣುವಾಗ ಖುಷಿ ಇರ್ತದೆ. ಹೊರಟ್ರವರು ದ್ಯೂತದಲ್ಲಿ ಎಲ್ಲ ಕಳ್ಕೊಂಡು. ಆಗ ಸುಮಾರು ಜನರಿಗೆಲ್ಲ ಸುಮಾರು ಮಾತುಗಳನ್ನು ಕುಂತಿ ಮಹಾತಾಯಿ ಹೇಳಿದ್ಲು. ಮಕ್ಕಳಲ್ವ, ಇವಳು ಸೊಸೆ ದ್ರೌಪದಿ ತಲೆ ಬಗ್ಗಿಸಿದ್ದಾಳೆ, ಕಾಲು ಹಿಡಿದಿದ್ದಾಳೆ, ಅತ್ತೆದ್ದು ಹೊರಟಿದ್ದಾಳೆ. ದ್ಯೂತದಲ್ಲಿ ಹಾಗೆ ಇತ್ತು ಷರತ್ತ, ಪಾಂಡವರು ಹೆಂಡತಿ ಸಮೇತ ಹೋಗಲಿಕ್ಕೆ ಅಂತ, ಅದು ದ್ರೌಪದಿ ಒಟ್ಟಿಗೆ ಅಂತ. ಹಾಗಾಗಿ ಅವಳು ಹೊರಟು. ಕುಂತಿ ಹೇಳ್ತಾಳೆ, ಅಮ್ಮ, ಸೊಸೆಗೆ ಕರೆದು ಹೇಳೋದು, ದ್ರೌಪದಿ ನಿನಗೆ ಅಂತ ಹೇಳಲಿಕ್ಕಿಲ್ಲ ಆಯಿತಾ? ಅವಳು ಹೇಳೋದು, ನತ್ವಾಂ ಸಂದೇಶ ಮಿಚ್ಚಾಮಿ ಭೂಷಿದಂತೆ ಕುಲದ್ವಯಂ. ನಿನಗೆಂತ ನಾನು ಸಂದೇಶ ಕೊಡುವುದು? ನೀನು ನನ್ನ ಮನೆಗೆ ಬಂದು ನಮ್ಮ ಮಕ್ಕಳನ್ನು ಒಳ್ಳೆಯದು ಮಾಡಿದೆ. ನೀನು ನಮ್ಮ ಮನೆಗೆ ಬಂದು ಪಾಂಚಾಲವನ್ನು ಮೆರೆಸಿದೆ. 2 ಮನೆತನವನ್ನು ಬೆಳಗಿಸಿದ ನಿನಗೆ ನಾನೇನು ಸಂದೇಶ ಕೊಡಲಿಕ್ಕೆ ಉಂಟು? ತಪ್ಪಿಲ್ಲದ ಹೆಜ್ಜೆಯವಳು ನಿನ್ನದಂದಾಗ ನಿನಗೇನು ನಾನು ಹೇಳಲಿ ಅಂತಾಳೆ. ಅತ್ತೆ ಮೆಚ್ಚಿದ ಸೊಸೆ ಅಂದರೆ ಇದು ಒಂದೇ. ಎಷ್ಟು ಅದ್ಭುತವಾಗಿತ್ತು. ಅದೇ ಮಕ್ಕಳಿಗೆ ಬೈದು ಕಳಿಸಿದ್ದಾಳೆ ಅವಳು ಕುಂತಿ. ನನ್ನ ಕರ್ಮ, ನಾನಾವತ್ತು ಪಾಂಡು ನನ್ನ ಗಂಡ ಸತ್ತ ಬಳಿಕ ನಿಮ್ಮನ್ನು ಅರಸೊತ್ತಿಗೆಯಲ್ಲಿ ರಾಜರು ನೀವು ರಾಜಮಕ್ಕಳು ಅಂತೇಳಿ ಹಸ್ತಿನಪುರದ ಗದ್ದುಗೆಗೆ ತಂದು ಕುಳ್ಳಿರಿಸಿದರೆ ಎಲ್ಲ ಕಳ್ಕೊಂಡು ಕಾಡು ಪಾಲಾಗ್ತಾ ಇದ್ದೀರಿಂತಾದರೆ ನಾನು ಆವತ್ತೇ ಕಾಡಿನಲ್ಲಿ ನಿಮ್ಮನ್ನು ಹಾಕ್ತಿದ್ದೆ, ಅಲ್ಲೇ ಉಳಿತಿದ್ದೆ, ಇಲ್ಲಿ ಬರ್ತಿರಲಿಲ್ಲ, ನನ್ನ ಮೋರೆಗೆ ಮಸಿ ಹಾಕ್ಕೊಳ್ಳಿಕ್ಕೆ ಅಂತ ಬೈದಿರ್ತಾಳೆ. ಬೈಲಿಕ್ಕೆ ಬರ್ತದೆ ಅವಳಿ. ಆದರೆ ದ್ರೌಪದಿಗೆ ಎಷ್ಟು ಚೆನ್ನಾಗಿ ಬೆನ್ನು ತಟ್ಟಿದ್ದಾಳೆ ಅವಳು. ಹಾಗೆ ಸೀತೆ ರಾಮನ ಜೊತೆಯಲ್ಲೇ ಇದ್ದದ್ರಿಂದ ರಾಮನ ಪೂರ್ತಿ ವಿಷಯ ಗೊತ್ತು. ಒಂದು ಹೆಜ್ಜೆಯೂ ತಪ್ಪದವಳು. ಬಹಳ ಸುಂದರವಾಗಿ ಬರುವಾಗ ಹೇಳಿಲ್ಲ, ಫಲಮೂಲಾಧಿಕಂ, ನೀನೇನು ಮರದಲ್ಲಿದ್ದದ್ದನ್ನು ಪಡಿತಿ, ನೆಲದದ್ದನ್ನು ತೆಗಿತಿ, ಅದು ನಿನಗೇನು ಅನುಕೂಲಕ್ಕೆ ಬಂದಿದ್ದು, ತವ ಭಕ್ಷಿತಂ, ನೀನನ್ನು ಸ್ವೀಕಾರ ಮಾಡಿದ್ದು, ತದೇವ ಮೇ ರೋಚಿ, ನನಗೂ ಅದೇ ಸಾಕಾಗ್ತದೆ. ದೇವರ ಪ್ರಸಾದ ಉಳಿದದ್ದು ಸಮರ್ಪಣೆ ಆದದ್ದು ಅದು ಲಕ್ಷ್ಮಿಗೆ. ಪ್ರತ್ಯೇಕ ತಟ್ಟೆ ಇಲ್ಲ, ಇಬ್ಬರೊಟ್ಟಿಗೆ ಊಟವೂ ಇಲ್ಲ. ಇವಳು ಬಳಸಲಿಕ್ಕೆ, ದೇವರನ್ನು ಉಣಿಸಲಿಕ್ಕೆ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ. ಆ ಒಳಗೆ ಲಕ್ಷ್ಮಿ ದೇವರದ ಊಟ ಆದ ನಂತರ ತಾನು ತಿನ್ನಲಿಕ್ಕೆ. ಯಾವುದು ಅದುವೇ, ಅದರದ್ದೇ ಸಾರ. ಅದನ್ನು ಪೂರ್ತಿ ದೇವರಿಗೆ ಸಮರ್ಪಣೆ ಮಾಡೋದು ಮೊದಲಿಗೆ, ಆನಂತರ ಅದನ್ನೇ ಸೀತೆಗೂ ಸಹ ಮಹಾಲಕ್ಷ್ಮಿಗೂ ಸಹ ಸಮರ್ಪಣೆ ಮಾಡಲಿಕ್ಕೆ. ಅದುವನ್ನೇ ಮತ್ತೆ ಮಗನಿಗೆ ಹನುಮಂತನಿಗೂ ಸಮರ್ಪಣೆ ಮಾಡಲಿಕ್ಕೆ, ಅದುವನ್ನೇ ಮತ್ತೆ ಶೇಷನೂ ತಗೊಳ್ಳಿಕ್ಕೆ ಪ್ರಸಾದವಾಗಿ, ಅದುವನ್ನೇ ಮತ್ತೆ ಭರತನಿಗೂ ಕೊಡಲಿಕ್ಕೆ ಉಂಟು, ಶತ್ರುಘ್ನಿಗೂ. ಇವರೆಲ್ಲ ಒಂದೇ ಪರಂಪರೆಯಲ್ಲಿ ಬಂದವರು, ಮಗಳಾಗಿ. ರಾಮನ ಮಗನಾಗಿ ಹನುಮ, ಸೀತೆಯ ಮಗನಾಗಿ ಹನುಮ, ಹನುಮನ ಮಗನಾಗಿ ಶೇಷನಾದ ಲಕ್ಷ್ಮಣನಿಂದಲೇ ಮತ್ತೆ ಬಂದ ಭರತ, ಅವನೇ ಸ್ಕಂದ. ಒಂದು ದೃಷ್ಟಿಯ ಭರತಃ ಸುದರ್ಶನಶ್ಚೈವ ಸ್ಕಂದಃ, ಅವನು ಸುದರ್ಶನವೇ. ಅವನು ರಾಮನ ಹತ್ತಿರದಲ್ಲಿ ಚಕ್ರಶಂಕ ಯಾವುದಿಗೆ ಹೇಳಿದರೆ ಭರತ ಶತ್ರುಘ್ನರೇ ಚಕ್ರಶಂಕರು. ಅವನದ್ದೇ ಮತ್ತು ಪ್ರದ್ಯುಮ್ನೇ ಅವನು ಮಗ ಅನಿರುದ್ಧ ಶತ್ರುಘ್ನ. ಹೀಗೆ ಒಂದೇ ಪರಂಪರೆ ಅದು ಪೂರ್ತಿ. ಭಾಳ ಚೆನ್ನಾಗಿ ಹೇಳೋದಾದ್ರೆ ರಾಮ ಸೀತಾ, ಹನುಮ ಲಕ್ಷ್ಮಣ, ಭರತ ಶತ್ರುಘ್ನ ಅಂತ ಪರಂಪರೆಯನ್ನು ಹೇಳಬೇಕು. ಒಂದು ಪದ್ಧತಿ, ಕುಟುಂಬವನ್ನು ಹೇಳುವ ರೀತಿ, ಸೀನಿಯಾರಿಟಿ ಪ್ರಕಾರ ಹೇಳೋದಾದರೆ ಹೀಗೆ ಹೇಳಲಿಕ್ಕೆ. ಅಂತ ಸೀತೆ ಹೇಳ್ತಾಳೆ, ನನಗೆ ಬೇರೆ ಎಂಥದ್ದು ಬೇಡ ರಾಮ, ನಾನು ಇಷ್ಟೇ ಮತ್ತೇನು ಕೇಳುವುದಿಲ್ಲ. ನೀನೇನು ಹಣ್ಣು ತಗೊಳ್ತೀ, ನೀನೇನು ನೆಲದಡಿದ್ದು ಮೂಲವನ್ನು ತಗೊಳ್ತೀಯ, ಅದೇ ನನಗೆ ಸಾಕು ಅಂತ ಬಂದಿದ್ದೇನೆ ಅಂತ. ಅಷ್ಟು ಹತ್ತಿರದಲ್ಲಿ ನೆಲೆಗೊಂಡವಳು ಸೀತೆ. ಹಾಗಾಗಿ ಸೀತೆಯ ಬಗ್ಗೆ ಹೇಳಲಿಕ್ಕೆ ಇಲ್ಲ. ಲಕ್ಷ್ಮಣ ಮೊದಲು ಹೊರಟ ಅಂತ ಹೇಳ್ತಾಳೆ ಸೀತೆ. ಕಾಡಿಗೆ ಹೋಗಬೇಕು ಅಂದಾಗ, ರಾಮ ಹೇಳಬೇಕು ಅಂದಾಗ ರೆಡಿಯಾದವ ಮೊದಲು ಯಾರಾದರೆ ಲಕ್ಷ್ಮಣ ಅಂತೆ. ಪೋಯ್ ಗಮ್ಮತ್ತುಂಟು ಅವನದು. ಹೋಗುವ ಅಂತ ಹೊರಟು ಬಿಟ್ಟಿದ್ದಾನೆ. ಎಲ್ಲ ನೋಡ್ತಾ ಇದ್ದಾರೆ, ರಾಮನೇ ನೋಡ್ತಾ ಇದ್ದಾನೆ. ಪಿತಾ ಭ್ರಾತಾಚ ಮೇ ರಾಮ, ಅವು ಕೂಗಿದ್ದಲ್ಲಿ. ನನಗೆ ಅಪ್ಪ ಅಮ್ಮ ಎಲ್ಲ ರಾಮನೇ, ಅಣ್ಣನೂ ರಾಮ, ಅಪ್ಪನೂ ರಾಮನೇ.
ಅಷ್ಟು ಗಡಸಾಗ್ಲಿಕ್ಕೆ ಕಾರಣ ಅವನಮ್ಮ ಸುಮಿತ್ರೆ ಹೇಳಿದ್ದು. ಲಕ್ಷ್ಮಣ ನಾನು ಹೋಗ್ತೇನೆ ಅಂದಾಗ ಅವನಿಗೆ 14 ವರ್ಷ ಹೋಗಲಿಕ್ಕೆಲ್ಲ ಇಲ್ಲ, ವರವೂ ಇಲ್ಲ, ಶಾಪವೂ ಇಲ್ಲ. ಆಗ ಅಮ್ಮನದು ಕೇಳಿದರೆ ಅಮ್ಮ ಹೇಳಿಬಿಡ್ಲು, ಹೋಗು ನೀನು, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯ ಮಠಮೇ ವಿದ್ಧಿ ಗಚ್ಚತಾತ ಯಥಾಸುಖಂ. ಆರಾಮವಾಗಿ ಹೋಗಪ್ಪ, ನಿನಗೆ ಅಪ್ಪ ಇಲ್ಲ ಅಂತ ಬೇಚಾರ ಮಾಡಬೇಡ, ರಾಮನೇ ನಿನಗಪ್ಪ. ಮತ್ತು ಅಮ್ಮ ಇಲ್ಲ ಅಂತ ಯೋಚನೆ ಮಾಡಬೇಡ, ನಿನಗೆ ಸೀತೆ ಅಮ್ಮ. ಮತ್ತು ಅಯೋಧ್ಯೆ ಅರಸೊತ್ತಿಗೆ ಅರಮನೆ, ಅದು ಕಾಡುವೆ ನಿನಗೆ ಅಯೋಧ್ಯೆ, ಹೋಗುವ. ಬಹಳ ಅದ್ಧೂರಿಯಾಗಿ ಲಕ್ಷ್ಮಣ ಹೊರಟಿದ್ದ. ಅದನ್ನು ಸೀತೆ ಗಮನಿಸಿ ಹೇಳ್ತಾಳೆ ಹನುಮಂತನ ಹತ್ರ ಹೊರಡುವಾಗ. ಲಕ್ಷ್ಮಣ ಅಂದರೆ ತುಂಬ ಅವಳಿಗೆ ನೋವಾಗಿದೆ. ಆ ಇನ್ಸಿಡೆನ್ಸ್ ಮತ್ತೆ ಹೇಳುತ್ತೇನೆ, ಈ ಮಾತನ್ನೇ ಹೇಳ್ತೇನೆ ನೋಡಿ. ಅವನು ಹೇಳ್ತಾನೆ ಲಕ್ಷ್ಮಣ ಎಷ್ಟು ಚೆನ್ನಾಗಿದ್ದ ಅಂದರೆ, ಪಿತೃವತ್ ರಾಮೇ, ಯಾವತ್ತೂ ನೋಡಿದರೂ ತಂದೆಯ ಹಾಗೆ ರಾಮನನ್ನು ಗಮನಿಸಿದ್ದಾನೆ. ಮಾತೃವತ್ ಮಾಂ ಸಮಾಚರತ್, ಪಿತೃವತ್ ವರ್ತತೆ ರಾಮೇ, ತಂದೆಯಾಗೆ ಯಾವತ್ತೂ ಅವನ ವರ್ತನೆ ಕಾಡಿನಲ್ಲಿ ಲಕ್ಷ್ಮಣನದ್ದಾಗಿತ್ತು, ರಾಮನಲ್ಲಿ. ಹಾಗೆ ನನ್ನಲ್ಲಿ ಅಮ್ಮನಾಗೆ ಮಾತೃವತ್ ಮಾಂ ಸಮಾಚರತ್. ಇಷ್ಟು ಸ್ಪಷ್ಟವಾದ ಮಾತನ್ನು ಹನುಮಂತನಿಗೆ ಹೇಳ್ತಾಳೆ. ಅದೇ ಸೀತೆ ಜಿಂಕೆಯ ಗತೆ ಆದಾಗ, ಅತ್ತ ಮಾರೀಷ ಸ್ವರ್ಣ ಜಿಂಕೆಯಾಗಿ ಸೀತೆ ಬೇಕು ಅಂತ ರಾಮನನ್ನು ಕಳಿಸಿದಾಗ ಲಕ್ಷ್ಮಣ ಹೇಳ್ತಾನೆ, ನನಗದು ಗೊತ್ತುಂಟು, ಇಲ್ಲಿ ಮಾರೀಚ ವೇಷ ಹಾಕಿ ತಿರುಗ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ ಅಂಥೇಳಿ. ಹೌದಾ, ರಕ್ಕಸ ಆಗಲಿ ಸಾಯ್ತಾನೆ, ಅಲ್ಲ ಆದರೆ ಸಿಗ್ತದೆ ಹೇಳಿಕೊಂಡು ಸೀತೆ ಹೇಳಿ ರಾಮನನ್ನು ಕಳಿಸ್ತಾಳೆ. ರಾಮ ಹೇಳಿ ಹೋಗ್ತಾನೆ, ಜಾಗ್ರತೆ, ನಾನು ಜಿಂಕೆ ಹಿಡಿಲಿಕ್ಕೆ ಹೋಗ್ತೇನೆ, ಲಕ್ಷ್ಮಣ ಇರು ಅಂತ. ಆಯಿತು ಅಂದ. ಹಾಗೆ ಹೋಯಿತು, ಎಳ್ಕೊಂಡೋಯ್ತು, ಕತೆ ನಮಗೆ ಗೊತ್ತುಂಟು. ಕೊನೆಗೆ ರಾಮನ ಬಾಣಕ್ಕೆ ತುತ್ತಾಯಿತು, ಹಿಡಿಲಿಕ್ಕೆ ಸಿಗುವುದಿಲ್ಲ, ಅರ್ಥ ಆಯಿತು, ಹೊಡೆದ. ಹೊಡೆಯುವಾಗ ಅದು ರಾಮ ಅಂತೇಳಿ ಪ್ರಾಣ ಬಿಡಲಿಲ್ಲ, ಪ್ರಾಣ ಪ್ರಯಾಣ ಸಮಯ ಇಲ್ಲ. ಮತ್ತು ಅದು ಸೀತಾ ಲಕ್ಷ್ಮಣ ಅಂತ ಕರೆದಿದೆ. ಅದು ರಾಮನ ವಾಯ್ಸನ್ನು ಅನುಕರಣೆ ಮಾಡಿದೆ, ಮಿಮಿಕ್ರಿ. ಈಗ ಸೀತೆ ಕಿವಿಗೆ ಬಿತ್ತು, ಲಕ್ಷ್ಮಣನಿಗೂ ಬಿತ್ತು. ಸೀತೆ ಹೇಳ್ತಾಳೆ ಲಕ್ಷ್ಮಣ ಹತ್ರ, ನೋಡು ರಾಮ ಕೂಗ್ತಾ ಇದ್ದಾನೆ, ಸೀತೆ ಅಂತ ಕೂಗಿದ, ಲಕ್ಷ್ಮಣ ಅಂತ ಕೂಗಿದ, ಹೋಗು ಹೋಗು. ಅಲ್ಲ, ಒಂದು ವಿಷಯ, ಸೀತೆ ಅಂತ ಕೂಗಿದ್ನಲ್ಲ, ಹೌದು, ಸೀತೆಗೆ ಹೋಗ್ಬೋದಿತ್ತಲ್ಲ. ಕೇಳಬೇಡಿ, ಪ್ರಶ್ನೆ ಮಾತ್ರ ಕೇಳಬೇಡಿ, ನಾ ಮತ್ತೆ ಎದ್ದು ಓಡಬೇಕಾಗ್ತದೆ. ಅಲ್ಲ, ಒಂದೊಮ್ಮೆ ಸೀತೆ ಅಂತ ಮಾರೀಚ ಕರೆದಿದ್ರೆ, ಜಿಂಕೆ ಕರೆದಿದ್ರೆ, ಜಿಂಕೆ ಅಂತ ಗೊತ್ತಿಲ್ಲ ಅವಳಿಗೆ, ಕರೆದದ್ದು ಹೆಚ್ಚು ಕಡಿಮೆ ಆಗಿದೆ ಗೊತ್ತು, ಲಕ್ಷ್ಮಣನ ಹೋಗಿ ಅಂದಿದ್ದಾಳೆ. ರಾಮ ಹೇಳಿದ್ದಾನೆ, ಯಾವ ಕಾಲಕ್ಕೂ ನಿನ್ನನ್ನು ಬಿಟ್ಟು ಬರಬಾರ್ದು ಅಂತ ರಾಮನ ಆಜ್ಞೆ ಇದೆ, ನಾನು ಹೋಗುವುದಿಲ್ಲ ಅಂದವ. ಹೌದು, ಗೊತ್ತಾಯಿತು, ನನಗೆ ಅರ್ಥ ಆಯಿತು, ನೀನು ಯಾವತ್ತೂ ಕಾಯ್ತಾ ಇದ್ದು ಇದನ್ನೇ. ಶುರು ಮಾಡಿದ್ಲಲ್ಲ ಇವಳು. ಲಕ್ಷ್ಮಣನಿಗೆ ಇಷ್ಟು ಸಣ್ಣದು ಮೋರೆ ಆಯಿತು. ನನಗೆ ಎಂಥ ಯೋಚನೆಗಳು ಇಲ್ಲ, ನಾನು ಹೋಗ್ತೇನೆ ಅಂತ ಹೊರಟೆ ಬಿಟ್ಟ. ಅದು ನಡೆದ ಘಟನೆಯ ನಂತರದಲ್ಲಿ ರಾವಣ ಸನ್ಯಾಸಿಯಾಗಿ ಬಂದು ಯಾರಿಲ್ಲದ ಆಶ್ರಮದಲ್ಲಿ ಸೀತೆಯನ್ನು ಕದ್ಕೊಂಡು ಹೋಗ್ತಾನೆ. ಹಾಗಾಗಿ ಈಗ ಸೀತೆಗೆ ಅರ್ಥ ಆಗಿದೆ. ಈಗ ಹೇಳ್ತಾಳೆ ಸೀತೆ ಹನುಮಂತನ ಹತ್ರ, ನನಗೆ ಲಕ್ಷ್ಮಣ ಅಮ್ಮನಾಗೆ ನೋಡಿಕೊಳ್ತಿದ್ದ. ಹೇಳಲೇಬೇಕು ಅವಳು. ಕತೆ ಕೇಳುವವರಿಗೆ ಎಲ್ಲಿಯಾದರೂ ಸೀತೆಯಲ್ಲಿಯೂ ಸಹ ಹೇಸಿಗಿತ್ತು ಗೊತ್ತಾದರೆ ಹೇಳ್ತಾಳೆ, ಇಲ್ಲ ನನಗೆ ಗೊತ್ತಿತ್ತು, ಈ ಗೆರೆಗಳೆಲ್ಲ ಸಿಗುವುದಿಲ್ಲ ಪಕ್ಕಕ್ಕೆ, ಯಾರಿಗೂ ನೋಡಲಿಕ್ಕೆ ಹೋಗುವುದಿಲ್ಲ. ಲಕ್ಷ್ಮಣನನ್ನು ಸ್ವಜನಸ್ಯಾಭಿರಕ್ಷಿತ, ಎಂಥ ಚಂದವಾಗಿ, ಲಕ್ಷ್ಮಣ ಅಂದರೆ ತುಂಬ ಇಷ್ಟ ರಾಮನಿಗೆ. ಹನುಮನನ್ನು ಕರೆದು ಹೇಳ್ತಾನೆ ರಾಮ, ಎಲ್ಲರ ಹತ್ರ ಹೇಳ್ತಾನೆ, ಏತಸ್ಯ ಬಾಹುವೀರ್ಯೇಣ ಲಂಕಾ ಸೀತಾಚ ಲಕ್ಷ್ಮಣ ಪ್ರಾಪ್ತ ಮಮ ಜಯಶ್ಚೈವ ರಾಜ್ಯಂ ಮಿತ್ರಾಣಿ ಬಾಂಧವಾಹ. ಏಳು ಏನೆಂದು ಹೇಳು. ಇದು ರಾಮ ಹೇಳಿದ, ರಾಮನ ಸಂಖ್ಯೆ ಅದು. ನನಗೆ ಈ ಹನುಮಂತನ ಗಟ್ಟಿತನದಿಂದ ಏನು ಲಾಭ ಆಯಿತು ಕೇಳಿದರೆ, ಲಂಕೆಗೆ ಹೋಗಲಿಕ್ಕೆ ಬಂತ, ಸೀತೆಯನ್ನು ಪಡೀಲಿಕ್ಕಾಯ್ತಾ? ನಾನು ಲಂಕೆಗೆ ಹೋದೆ, ಸೀತೆಯನ್ನು ಪಡೆದೆ, ಹೋರಾಟದಲ್ಲಿ ಲಕ್ಷ್ಮಣ ಸತ್ತ. ಏನು ಮಾಡುವ? ಎಂಥ ಮೋರೆ ತೋರಿಸುವ? ಯಾರಿಗೆ ಹೇಳುವ ಅಯೋಧ್ಯೆಯಲ್ಲಿ? ನೋಡಿವ, ಧರ್ಮರಾಜ ನೀರು ಕುಡಿಲಿಕ್ಕೆ ಅಂತ ತಮ್ಮಂದಿರನ್ನು ಕಳಿಸ್ತಾನೆ, ತನಗೂ ನೀರು ತರಲಿಕ್ಕೆ. ಯಾರು ಬರಲಿಲ್ಲ. ಯಕ್ಷ ಬಲಾತ್ಕಾರದಲ್ಲಿ ಎಲ್ಲರೂ ನೀರು ಕುಡಿದು ಒಂದು ಸ್ವಲ್ಪ ಹೊತ್ತಿನಲ್ಲಿ
ಸತ್ತು ಬಿದ್ದಂತೆ ಆಗಿ ಹೋಗಿದ್ದಾರೆ. ಧರ್ಮರಾಜ ಬಂದಿದ್ದಾನೆ, ನೀರು ಕುಡಿಲಿಕ್ಕೆ ಹೋಗುವಾಗ ಯಕ್ಷ ಹೇಳ್ತದೆ, ಪ್ರಶ್ನೆಗೆ ಉತ್ತರ ಕೇಳು ಮಾರ ಹೇಳುತ್ತೇನೆ. ಉಳಿದವರು ಯಾಕೆ ಹೇಳಲಿಲ್ಲ ಅಂದರೆ, ಕ್ಷತ್ರಿಯರ ಧರ್ಮದಲ್ಲಿ ಯಾರಿಗೂ ಸಹ ಬಗ್ಗಿಕೊಂಡು ನೀರು ಕುಡಿಲಿಕ್ಕಿಲ್ಲ. ಆದ್ದರಿಂದ ಅವರು ಪೌರುಷದಲ್ಲಿ ಬಲಾತ್ಕಾರದ ನೀರು ಕೊಡಿದ್ರು, ಬಿದ್ದುಕೊಂಡ್ರು. ಆಯಿತು ಮಾರಾಯರೇ ಹೇಳ್ತೇನೆ, ಪ್ರಶ್ನೆ ಕೇಳು, ಉತ್ತರ ಕೊಟ್ಟ. ಪೂರ ಉತ್ತರ ಸಿಕ್ಕಿದ ನಂತರ ಯಕ್ಷ ಹೇಳ್ತಾನೆ, ಒಬ್ಬನನ್ನು ಬದುಕಿಸ್ತೇನೆ, ಯಾರಾಗ್ಬೋದು ಹೇಳು ಅಂತ. ಧರ್ಮರಾಜ ಏನು ಹೇಳಿದ, ನಕುಲೋ ಯಕ್ಷ ಜೀವತು, ನನಗೆ ನಕುಲ ಎತ್ತು ಬರಲಿ ಅಂದ. ಯಕ್ಷಗೆ ಹೇಳ್ತಾನೆ, ಭೀಮ ಬೇಡವಾ, ಜೋರಿಲ್ವವ, ರಾಜ್ಯ ಮತ್ತೆ ಪಡೀಲಿಕ್ಕೆ ಆಗ್ತದಲ್ಲ, ದುರ್ಯೋಧನ ಬೀಳಲಿಕ್ಕೆ ಉಂಟಲ್ಲ, ದ್ರೌಪದಿ ಅವಮಾನ ಆದದ್ದು, ಅರ್ಜುನ ಒಳ್ಳೇದಲ್ವನ, ಕಲಿತು ಬಂದಿದ್ದಾನೆ ಅಲ್ಲ, ಯಾಕೆ ನಕುಲ ಆಗ್ಬೋದು? ಹಾಗೆ ಹೇಳ್ತಾರೆ, ನಾನು ಕುಂತಿಯ ಮಗ ಇದ್ದೇನೆ, ನಾಳೆ ಅರಮನೆಗೆ ಹೋದಾಗ ಊರಿನವರು ಕೇಳಿದಾಗ ಮಾದ್ರಿಯ ಮಗ ಎಲ್ಲಿ ಕೇಳಿದರೆ, ಮಾದ್ರಿಗಿರುವುದು ಎರಡೇ ಮಗು. ಮಾದ್ರಿ ನನ್ನ ಕೈಗೆ ಕುಂತಿ ಕೈಗೆ ಕೊಟ್ಟೋಗಿದ್ದಾಳೆ, ನಕುಲ ಸಹದೇವರನ್ನು ನೋಡಿಕೊಳ್ಳು ಅಂತ. ಅದನ್ನು ನಾಳೆ ಮಿಸ್ ಆಗ್ತದೆ, ಅದನ್ನು ನಕುಲ ಬರಲಿ ಅಂದ. ಏನು ನೋಡಿ, ಸ್ವಾರ್ಥ ಇಲ್ಲ, ಪರಾರ್ಥಕ್ಕೋಸ್ಕರ ಧರ್ಮರಾಜನ ಮಾತು. ಖುಷಿಯಾಗಿ ಯಕ್ಷ ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ ಹೋಗು ಅಂದು. ಹಾಗೆ ಇವನು ಹೇಳೋದು, ನಾನೊಂದೊಮ್ಮೆ ಹೋರಾಟ ಮಾಡಿ ನನ್ನ ಸೀತೆಯನ್ನು ಗೆದ್ದೆ, ಆದರೆ ತಮ್ಮನನ್ನು ಲಕ್ಷ್ಮಣನನ್ನು ಬಲಿ ಕೊಟ್ಟೆ ಅಂದರೆ ಏನಾಗ್ತದೆ? ಜನ ಏನು ಹೇಳ್ತಾರೆ? ಕೌಸಲ್ಯ ಮಗು ಉಳಿದಿದೆ, ಸುಮಿತ್ರೆ ಮಗು ಹೋಗಿದೆ. ಅಮ್ಮ ಅಂತ ತಿಳ್ಕೊ, ಅಪ್ಪ ಅಂತ ತಿಳ್ಕೊ. ರಾಮನನ್ನು ಜಾನಕಿಯನ್ನು ಹೇಳಿದ ಆ ಮಾತೆಗೆ ಏನು ಉತ್ತರ ಕೊಡಬೇಕು? ರಾಮ ಹೇಳ್ತಾನೆ, ಏತಸ್ಯ ಬಾಹುವೀರ್ಯಣ, ಇವನದ್ದೇ ತಾಕತ್ತು ಅಂತಾನೆ. ಏನು ಮಾಡಿದ ಹನುಮಂತ? ಸಂಜೀವಿನಿ ಪರ್ವತವನ್ನು ತಂದ, ಬದುಕಿಸಿಕೊಟ್ಟ, ಮದ್ದಿನ ಬೆಟ್ಟವನ್ನೇ ತಂದಿದ್ದಾನೆ. ಸಂಜೀವರಾಯನ ನೋಡಿ, ಗಮ್ಮತ್ತು ನೋಡಿ, ಅದ್ಭುತವಾಗಿದೆ. ಒಂದು ಕೈಯಲ್ಲಿ ಹೊತ್ತು ತಂದ ಬೆಟ್ಟ, ಮತ್ತು ಹಾಗೆ ಎತ್ತಿ ಬಿಸಾಡಿದ ಕತೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತಲ ಮತೆ ಯೋಜನಾನಾಂ ಸವುಚ್ಚಸ್ತಾವದ್ವಿಸ್ತಾರ ವಂಶಾಪಿಫಲ ಲವೈವ, ಕಲ್ಲಿನ ತುಂಡಿನಂತೆ ಬಿಸಾಡಿದ್ದಾನೆ. ಮತ್ತೆ ಬರುವಾಗಲೇ ಬೆಟ್ಟದಲ್ಲಿ ಮದ್ದು ಸಿಗದೆ ಅಡಗಿ ಕೂತದ್ದಕ್ಕೆ ಕೂತ್ಕ ನೀನು ಅಂತ ಹೇಳಿ ಬೆಟ್ಟನ್ನೇ ಕಿತ್ತು ತಂದಿದ್ದಾನೆ. ಅದರಿಂದ ಹೇಳಿದ, ಏತಸ್ಯ ಬಾಹುವೀರ್ಯೇಣ ಲಂಕಾ ಸೀತಾ ಚ ಲಕ್ಷ್ಮಣ ಮತ್ತು ಪ್ರಾಪ್ತಾ ಮಮ ಜಯಶ್ಚೈವ. ಇವತ್ತು ಗೆಲುವು ಸಿಕ್ಕಿದ್ದು ಹನುಮಂತನಿಂದ. ಹೊತ್ತುಕೊಂಡು ಹೋಗಿ ಹೋರಾಟ ಮಾಡಿದ್ದಾನೆ ನನ್ನನ್ನು. ಜತೆಯಲ್ಲಿ ಮುಂದುವರಿಸಬೇಕು ನಾನು, ಬಹಳ ಚೆನ್ನಾಗಿದೆ ಅದು. ಮಿತ್ರಾಣಿ ಬಾಂಧವಾಹ ಅಂತ ಇವರೆಲ್ಲ ನನಗೆ ಸಿಕ್ಕಿದ್ದು ಅಂತಾನೆ. ಮುಂದೇನಾಯಿತು ಅಂದರೆ, ಯುದ್ಧ ಮುಗಿದು ಬಂದಿದ್ದಾರೆ, ಚಿತ್ರಕೂಟ ಎಲ್ಲ ದಾಟಿ ಬಂದಿದ್ದಾರೆ, ಪಂಚವಟಿ ಚಿತ್ರಕೂಟ ಎಲ್ಲ ಮುಗಿಸಿ ನಂದಿಗ್ರಾಮಕ್ಕೆ ಬರ್ತಾರೆ. ಹನುಮಂತನನ್ನು ಕರೆದು ಹೇಳ್ತಾನೆ ರಾಮ, ಹೋಗು, ಅಲ್ಲಿ ಹೋಗು, ಭರತ ನನ್ನ ಹೆಸರಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂತ ಹೋಗಿದ್ದಾನೆ. 14 ವರ್ಷ ಆಯಿತು. ಬರದಿದ್ದರೆ ಬೆಂಕಿಗೆ ಹಾರ್ತೇನೆ ಅಂತ ಹೇಳಿದ್ದಾನೆ. ಅದು ಇರಲಿ ವಿಷಯ. ಈಗ ನಾನು ಬಂದಿದ್ದೇನೆ. ಈಗ ಅರಸೊತ್ತಿಗೆ ಎಲ್ಲಿ ಕೂತಿದ್ದರೆ, ರಾಜ ಅಂತ ಹೇಳಿಕೊಂಡು ವೈಭವದಲ್ಲಿ ಚಾಮರ ಸೇವೆಯಲ್ಲಿ ಮಾಡಿಕೊಳ್ತಿದ್ದರೆ, ಎಲ್ಲ ರಾಣಿವಾಸ ಎಲ್ಲ ಅವನನ್ನು ರಾಜರು ಅಂತ ಹೇಳಿಕೊಂಡು ಅರಮನೆಯವರೆಲ್ಲ ಒಪ್ಪಿಕೊಂಡಿದ್ದರೆ, ಹಾಗಾಗಿ ನಾವೀಗ ಬಂದರೆ ಭರತನಿಗೆ ತೊಂದರೆ. ನೀನು ಹೋಗಿ ನೋಡಿ ಬಾ. ಅವ ಹೆಚ್ಚಾಗಿ ರಾಮ ಹೇಳೋದು, ಹೆಚ್ಚಾಗಿ ಅರಸೊತ್ತಿಗೆ ಅಂದ ತಕ್ಷಣ ಕುರ್ಚಿಯಲ್ಲಿ ಕೂತ ತಕ್ಷಣ ಅಂಟಿ ಬಿಡ್ತದೆ ಅದು. ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಅಂತ ಶುರು ಮಾಡ್ತಾನೆ ಅವನು. ಹಾಗಾಗಿ ಅದು ಕ್ರಮವೇ. ಎತ್ರ ಪ್ರವಿಷ್ಟ ಪುರುಷ ಆತ್ಮಾನನ್ನಾಮ ಬುದ್ಧ್ಯತೆ. ಕೂತವರು ತನ್ನನ್ನು ಮರೆತು ಬಿಡ್ತಾನೆ. 10 ಜನರು ಕೂತವರು ಹೇಳಬೇಕು ಇವರು ಯಾರು ಅಂತ, ಉಗೆ ಅಂತ ಹೇಳಿದಾಗ ಗಮ್ಮತ್ತಾಗ್ತದೆ ಅವನಿಗೆ. ಆದ್ದರಿಂದ ನೋಡಿ, ಒಂದೊಮ್ಮೆ ಭರತನಿಗೆ ಅಭ್ಯಾಸ ಆಗಿ ಜನರು ಒಪ್ಪಿ ಅವ ಕೂತಿದ್ದರೆ ಕೂತ್ಕೊಂಡಿರಲಿ, ನಮ್ಮಿಂದ ತೊಂದರೆ ಬೇಡ, ನಾವಿಲ್ಲೆಂದಲೇ ಕಾಡಿಗೆ ಮತ್ತೆ ತೆರಳಲಿಕ್ಕೆ ಬರ್ತದೆ. ಆದ್ದರಿಂದ ಹನುಮ ಚೆನ್ನಾಗಿ ನೋಡಿ ಬಾ ಅಂದ. ಲಕ್ಷ್ಮಣನ ಕರೆಸಲಿಲ್ಲ, ಗುರುತೇ ಇರೋದು ಲಕ್ಷ್ಮಣನಿಗೆ. ಲಕ್ಷ್ಮಣ ಹೋದ ತಕ್ಷಣ ಅವನಿಗೆ ನೆನಪಾಗಿ ಮತ್ತೆ ರಾಮ ಅಂತೇಳಿ ಭರತ ಅವನನ್ನು ಕರೆದು ಬಿಟ್ರೆ, ಅಥವಾ ಲಕ್ಷ್ಮಣ ಏನ ಸಿಂಹಾಸನ ಕೂತಿದ್ಯಾ ಅಂತೇಳಿ ಅವನು ಸ್ವಲ್ಪ ಕೋಪದವ, ಶೇಷ ತಾನೇ, ಹುಚ್ಚು, ಯಾವಾಗ ಬುಸ್ ಹೇಳ್ತದೆ ಗೊತ್ತಿಲ್ಲ. ಹಾಗಾಗಿ 1000 ತಲೆ ಬೇರೆ. ಹೀಗಾಗಿ ಕುರ್ಚಿ ಅಲ್ಲಾಡಿಸಿ ಅವನು, ಯಾಕೆ ನೆಲ ಹೊತ್ತವ ಭೂಧರ. ಅದಕ್ಕೋಸ್ಕರ ಸುಮ್ಮನೆ ಲಕ್ಷ್ಮಣನನ್ನು ಕುರ್ಚಿಯವನನ್ನು ಕಳುಹಿಸದೆ ಹನುಮಂತನನ್ನು ಕಳಿಸಿದ. ಹನುಮಂತ ಹೋಗಿ ನೋಡಿದ, ಏನು ಹೇಳುವ ಭರತನದು, ಕೊನೆಯ ಕ್ಷಣದಲ್ಲಿ ಉಂಟು ಬೆಂಕಿ ಹೊತ್ತಿಸಲಿಕ್ಕೆ. ಕೂಡಲೇ ಹೇಳ್ತಾನೆ ರಾಮ ಬಂದಿದ್ದಾನೆ ಅಂತ. ಖುಷಿಯೋ ಖುಷಿ ಭರತನಿಗೆ ನೋಡಿ. ಹಾಗೆ
ಇವನಿಂದಾಗಿ ರಾಜ್ಯಂ ಮಿತ್ರಾಣಿ ಬಾಂಧವ ಅಂತ ಹೇಳಿದ್ದದಕ್ಕೆ ಇವನಿಂದಾಗಿ ನನಗೆಲ್ಲರೂ ಸಿಕ್ಕಿದ್ದಾನೆ, ಇನ್ನೆಂತ ಹೇಳುವ. ಹಾಗಾಗಿ ಅದ್ಭುತವಾದ ಕೌಶಲ ಹನುಮಂತನದ್ದು. ಸ್ವಜನಸ್ಯಾಭಿರಕ್ಷಿತ ಅಂತ ತನ್ನ ಎಲ್ಲ ಜನರನ್ನು ಸಹ ಚೆನ್ನಾಗಿ ನೋಡಿಕೊಂಡಿದ್ದಾನೆ. ವಿಭೀಷಣ ಓಡಿ ಬಂದ, ಹೇಳಿ ಬಂದ ರಾವಣನ ಹತ್ರ, ಸೀತೆಯನ್ನು ಕೊಡು. ಕೇಳಲಿಲ್ಲ ರಾವಣ. ನಿನ್ನ ಸಲಹೆ ನನಗೆ ಬೇಕಾಗಿಲ್ಲ ಅಂದ. ಹೋಗಿಲ್ಲಿಂದ ಅಂದ. 4 ಜನರೊಟ್ಟಿಗೆ ವಿಭೀಷಣ ಅಲ್ಲಿಂದ ತೆರಳಿಯೇ ಬಿಟ್ಟ. ಬಂದು ರಾಮನಲ್ಲಿಗೆ ನಮಿಸಿದ್ದಾನೆ. ನಾವು ನೋಡಿದ್ದೇವೆ, ಸಗ್ರದೇವ ಪರ್ವನ್ನ ಹೇಳಿದ ಅಲ್ಲಿಯೇ ಮಾತು. ವಿಭೀಷಣನನ್ನು ಸ್ವೀಕಾರ ಮಾಡಿದ್ದಾನೆ. ರಾಮ ಹೇಳ್ತಾನೆ, ವಿಭೀಷಣೇನು ರಾವಣ ಬಂದರೂ ನಾನು ತಗೊಳ್ಳುತ್ತೇನೆ, ತಪ್ಪಾಯಿತು ಅಂತ ಕಾಲಿಡಿದ್ರೆ. ಇದನ್ನು ಹನುಮಂತ ಹೋಗಿ ಹೇಳಿದ್ದ ರಾವಣನಿಗೆ. ಹಾಗೆ ಅವನನ್ನು ಹಿಡಿದ ನಂತರ ಮಾತಾಡುವಾಗ, ನಚೇತ್ ಪ್ರದಾಸ್ಯಸಿ ತ್ವರನ್ ರಘುತ್ತಮ ಪ್ರಿಯಾಂತದ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶುಯಾಸ್ಯಸಿ. ನಚೇತ್ ಪ್ರದಾಸ್ಯಸಿ ತ್ವರನ್, ಬೇಗನೆ ಹೋಗಿ ರಾಮನಿಗೆ ಸೀತೆಯನ್ನು ಕೊಟ್ಟೀಯ, ನೀನು ಬದುಕ್ತೀಯ. ಇಲ್ಲವೋ ನಿಂದು ಸರ್ವನಾಶ ಆಗ್ತದೆ. ತಡ ಮಾಡಲಿಕ್ಕಿಲ್ಲ. ನಚೇತ್ ಪ್ರದಾಸ್ಯಸಿ ತ್ವರನ್ ರಘುತ್ತಮ ಪ್ರಿಯಾಂ ತದಾ ಸಪುತ್ರ ಮಿತ್ರ ಬಾಂಧವ ಸರ್ವನಾಶ ವಿನಾಶಮಾಶುಯಾಸತಿ. ನನಗೆ ಒಳ್ಳೆ ಹೋರಾಟಗಾರರೆಲ್ಲಿದ್ದಾರೆ, ನನ್ನ ಹತ್ರ ಆಯುಧಗಳು ಭುಷಂಡಿ, ತೋಮರ, ಬರ್ಜಿ, ಈಟಿ, ಬಲ್ಲೆ ಎಲ್ಲ ದಿವ್ಯ ಆಯುಧಗಳು, ಅಸ್ತ್ರಶಸ್ತ್ರಗಳೆಲ್ಲ ಉಂಟು ನನ್ನ ಹತ್ರ, ಸೈನ್ಯ ಅಕ್ಷೋಹಿಣಿಗಟ್ಟಲೆ ಇದೆ, ಮಾಡ್ತೇನೆ ಯುದ್ಧ ಅಂದರೆ. ನ ರಾಮಬಾಣ ಧಾರಣೆ ಕ್ಷಮಾ ಸುರೇಶ್ವರವಪಿ ವಿರಿಂಚಿ ಸರ್ವಪೂರ್ವಕ ಕಿಮುತ್ವಮಲ್ಪಸಾರಕ. ಏನಯ್ಯ ನೀನು ಹುಳ ಅಂತ ನೀವು ಚೆನ್ನಾಗಿ ತಮಾಷೆ ಮಾಡ್ತಾನೆ. ನೀನೆಂಥದ ಟೊಳ್ಳು, ಅಲ್ಪಸಾರಕ ಅಂದರೆ ಟೊಳ್ಳು ಅಂತ. ನೀನೆಂಥ ಟೊಳ್ಳು ಮನುಷ್ಯ, ಪ್ರಯೋಜನ ಇಲ್ಲಿ ನೀನು ಲೆಕ್ಕಕ್ಕಿಲ್ಲದವ. ಗಟ್ಟಿ ಏನಲ್ಲ, ಮರವನ್ನು ನೋಡಿ ಗೊತ್ತವನಿಗೆ ಹನುಮಂತನ ಯಾವ ಮರ ಗಟ್ಟಿ ಅಂತ. ನೀನು ಲಬ್ಬೆ ಮರ ಅಂತಾನವ. ಅಲ್ಪಸಾರಕ ಅಂತ, ಒಳಗೇನಿಲ್ಲದ ಸಾಮರ್ಥ್ಯ ಇಲ್ಲದವ ನೀನು. ವಿರಿಂಚಿ ಸರ್ವಪೂರ್ವಕಾಹ, ರಾಮನ ಬಾಣದ ಎದುರು ನಿಲ್ಲಿಕ್ಕೆ ತಾಕತ್ತಿಲ್ಲ ಯಾರಿಗೆಂದರೆ ಬ್ರಹ್ಮನಿಗೂ ರುದ್ರನಿಗೂ ಇಂದ್ರನಿಗೂ ಯಾರಿಗೂ. ನೀನೆಂತ ಹೇಳೋದು? ನಿಲ್ಲಿಕ್ಕಾಗೋದಿಲ್ಲ. ಅದೆಂತ ನಿಲ್ಲಿಕ್ಕಾಗೋದಿಲ್ಲ ಅಂದರೆ ಕತೆ ಗೊತ್ತಿಲ್ಲ ನಿನಗೆ? ಹಿಂದೆ 2 ಧನುಸ್ಸು ಒಟ್ಟಾದದ್ದು. ಈ ಕತೆ ನಮಗೆ ಸಿಗುವಂಥದ್ದು ಮೊದಲಿಗೆ ಬಾಲಕಾಂಡದಲ್ಲಿ ಬರ್ತದೆ. ಮದುವೆ ಆದ ತಕ್ಷಣ ರಾಮನಿಗೆ ಮಿಥಿಲೆಯಿಂದ ರಾಮ ಬರುವಾಗ ಸೀತೆಯನ್ನು ಕರ್ಕೊಂಡು ಎದುರಲ್ಲಿ ಪರಶುರಾಮ ಬರ್ತಾನೆ, ಕೋದಂಡ ಇಟ್ಕೊಂಡು ಬಿಲ್ಲು ಇಟ್ಕೊಂಡು ಬರ್ತಾನೆ. ದಶರಥ ಹೇಳ್ತಾನೆ, ದಮ್ಮಯ್ಯ ಮದುವೆ ಆದದ್ದಷ್ಟೇ, ಆಗ ಕ್ಷತ್ರಿಯರನ್ನು ಕಡಿತಾ ಇದ್ದ ಕತೆ ಅಲ್ವ. ಹಾಗಾಗಿ ಪರಶುರಾಮನ ಕೈಗೆ ಎಲ್ಲಿ ಸಿಕ್ಕಿ ಬೀಳ್ತೇನೋ ಅಂತೇಳಿ ನನಗೆ ಹೋರಾಟ ಬೇಕು ಅಂದ ಪರಶುರಾಮ. ನಾನು ಬರ್ತೇನೆ ಅಂದ ದಶರಥ. ನೀನಾಗೋದಿಲ್ಲ, ನನಗೆ ರಾಮ ಬರಬೇಕು. ಯಾಕೆ? ನೋಡು, 2 ಬಿಲ್ಲು ಒಟ್ಟಾಗಿತ್ತು ಒಮ್ಮೆ ಹಿಂದೆ. ಅದರಲ್ಲಿ ಒಂದು ಬಿಲ್ಲು ಕೋದಂಡ ನನ್ನ ಕೈಗೆ ಬಂತು, ವಿಷ್ಣುವಿನ ಕೈಗೆ. ಮತ್ತೊಂದು ಬಿಲ್ಲು ಅದು ಪಿನಾಕ, ಅದು ರುದ್ರದೇವರ ಕೈಗೆ ಬಂತು. ಇಬ್ಬರು ಬಿಲ್ಲು ಹಿಡ್ಕೊಂಡ ತಕ್ಷಣ ದೇವತೆಗಳೆಲ್ಲ ಕೇಳಿದರು, ನೋಡುವ ನೀವಿಬ್ಬರು ಹೋರಾಟ ಮಾಡಿ ಯಾರು ಗೆಲ್ತಾರೆ ನೋಡುವ ಅಂತ. ಸುಮ್ಮನೆ ಕಾಂಪಿಟೇಷನ್. ವಿಷ್ಣು ಸುಮ್ಮನಿದ್ದ. ಶಿವ ಆಯಿತು ಅಂತ ನೋಡುವ ಅಂತ ಅವನಿಗೊಂದು ಉಮೇದು ಬಂತು. ಸರಿ ಅಂತೇಳಿ ಬಿಲ್ಲು ಹಿಡಿದುಕೊಂಡು ದೇವರೆದುರು ನಿಂತ ಹೋರಾಟಕ್ಕೆ. ನಿಂತದ್ದು ಸ್ಟನ್, ಅಲ್ಲಿ ಸ್ತಬ್ಧ. ಬಿಲ್ಲು ಎಳಿಲಿಕ್ಕೂ ಆಗಲಿಲ್ಲ, ಹೋರಾಟ ಮಾಡಲಿಕ್ಕೂ ಆಗಲಿಲ್ಲ. ಒಮ್ಮೆಲೆ ಸ್ತಂಭೀಭೂತನಾಗಿ ಬಿಟ್ಟ. ಎದುರಲ್ಲಿ ಸೋಲನ್ನು ಒಪ್ಪಿಕೊಂಡು. ಅದೇ ಧನುಸ್ಸು ಶಿವ ಕೊಡುವಂಥದ್ದು ಜನಕರಾಜನಿಗೆ ಬಂದಿದೆ. ಅವನು ತಪಸ್ಸು ಮಾಡಿ ಪಡೆದಿದ್ದಾನೆ. ಸೀತೆಯನ್ನು ಪಾರ್ವತಿಯವನಿಗೆ ಕರುಣಿಸಿದ್ದಾಳೆ. ಹೀಗಾಗಿ ಸೀತೆಯ ಸ್ವಯಂವರದಲ್ಲಿ ಅದೇ ಧನುಸ್ಸನ್ನು ಎಳಿಲಿಕ್ಕೆ ಎತ್ತಲಿಕ್ಕೆ ರಾವಣನೂ ಬಂದಿದ್ದಾನೆ. ಯಾರಿಂದಲೂ ಆಗಲಿಲ್ಲ. ಅದೇ ರಾಮ ಎತ್ತಿದ ಎಡಕೈಯಲ್ಲಿ ಬಗ್ಗಿಸ್ಲಿಕ್ಕೆ ಹೋಗುವಾಗ 2 ತುಂಡಾಗಿ ಹೋಯ್ತು. ಇದನ್ನು ಪರಶುರಾಮ ಕಥೆ ಹೇಳ್ತಾನೆ ದಶರಥನಿಗೆ. ಅರ್ಥ ಆಯ್ತಲ್ಲ ಏನು ಧನುಸ್ಸು ಎಲ್ಲಿ ಹೋಯಿತು ಅಂತ. ಈಗ ಇನ್ನೊಂದು ನನ್ನ ಕೈಯಲ್ಲಿ ಗಟ್ಟಿಮುಟ್ಟಾದ್ದುಂಟು, ಇದನ್ನು ಎತ್ತಿಕೊಳ್ಳಿ, ಬಿಲ್ಲು ಹೆದೆ ಏರಿಸಲಿ, ಮತ್ತೆ ಅವನು ದೇವರು ಅಂತ ಆಗಲಿ ಅಂತ ಹೇಳ್ತಾನೆ. ಸರಿ ಅಂತ ರಾಮ ಕೈಯಲ್ಲಿ ಬಿಲ್ಲು ತಗೊಳ್ತಾನೆ, ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಹೋಗ್ತಾನೆ. ಹೀಗೆ ಪರಶುರಾಮ ತನ್ನ ವಿಶೇಷ ಅವತಾರ ಕಾರ್ಯವನ್ನು ರಾಮನಿಗೆ ಒಪ್ಪಿಸಿ ಬಿಡ್ತಾನೆ. ಮುಂದೆ ಬಿಲ್ಲು ರಾಮನ ಕೈಗೆ ಬರ್ತದೆ. ಹಾಗಾಗಿ ಹೇಳ್ತಾನೆ, ಕತೆ ಗೊತ್ತುಂಟಲ್ಲ ಹೇಗಿತ್ತು ಅಂತ. ಶಿವ ಸ್ತಂಭೀಭೂತನಾದದ್ದು. ಆದ್ದರಿಂದ ವಿರಿಂಚಿ ಶರ್ವ ಪೂರ್ವಕಾಹ ಕಿಮುತ್ವ ಅಲ್ಪಸಾರಕ ನ ರಾಮಬಾಣ ಧಾರಣೆ. ಯಾರಿಗೂ ಆಗುವುದಿಲ್ಲ, ಪ್ರಯೋಜನ ಏನಿಲ್ಲ, ಆದ್ದರಿಂದ ಕೊಟ್ಟು ಬಿಡು. ಪ್ರಕೋಪಿತಸ್ಯ ತಸ್ಯಕ ಪುರಸ್ಥಿತೋ ಕ್ಷಮೋ ಭವೇತ್. ಒಂದೊಮ್ಮೆ ಸಿಟ್ಟುಕೊಂಡರೆ ರಾಮ ಅವನ ಎದುರು ನಿಲ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಅರ್ಥ ಆಯ್ತಾ?
ಅಂತ ಹೇಳಿ ರಾವಣನೂ ಒಂದೊಮ್ಮೆ ಸೀತೆಯನ್ನು ಸಮರ್ಪಿಸಿಕೊಂಡರೆ ರಾಮೋದ್ವಿರ್ನಾಭಿಭಾಷತೆ, ಎರಡು ಮಾತಿಲ್ಲ ರಾಮನದ್ದು, ಒಪ್ಪಿಗಿದೆ. ಅಂತಹ ಅದ್ಭುತವಾದಂತಹ ವ್ಯವಸ್ಥೆ ರಾಮನದ್ದು. ಅಂತಹ ತನ್ನವರನ್ನೇ ಅತ್ಯಂತ ಮೆಚ್ಚುಗೆಯಾಗಿ ಇರಿಸಿಕೊಂಡ ಸ್ವಜನಸ್ಯಾಪಿ ರಕ್ಷಿತ ಅಂದಾಗ ಸೀತೆಗೆ ಅನುರಣಿಸುವಂಥದ್ದು ನಾನವನ ಜನ ಅಲ್ವ, ನನ್ನನ್ನು ರಕ್ಷಣೆ ಮಾಡೋದಿಲ್ವ ರಾಮ. ಅದಕ್ಕೆ ಇನ್ನೊಮ್ಮೆ ಹೇಳುವಂಥದ್ದು ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯಾಪಿ ರಕ್ಷಿತ. ರಾಮನು ತನ್ನ ಜನರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನಾನವನ ಜನ ಅಲ್ವ, ನಾನವನ ಪ್ರಿಯ ಪತ್ನಿ ಅಲ್ವ, ನಾನವನ ಪ್ರಜೆ ಅಲ್ವ, ನಾನವನನ್ನು ಆಶ್ರಯ ಮಾಡಲಿಲ್ವ. ಆಶ್ರಿತೇತ್ಯದ ವಾತ್ಸಲ್ಯ ಚತುರ್ಭಿ ಕಾರಣೀಯ ಅಂತಾನೆ. 4 ಬಗೆಯಿಂದ ನಾನು ರಾಮನಿಗೆ ಬೇಕು. ಒಂದು ನಾನು, ಒಂದು ಪ್ರಜೆ. ಪ್ರಜೆಗಳಿಗೆ ಎಲ್ಲಿಯಾದರೂ ಸಂಕಟ ಆದರೆ, ಯಾರಾದರೂ ಕದ್ದುಕೊಂಡು ಹೋದರೆ, ಕಿಡ್ನ್ಯಾಪ್ ಆದರೆ ರಕ್ಷಣೆ ಮಾಡಬೇಕು ದೊರೆಯೇ, ರಾಜನೇ. ಒಂದು ಹೆಣ್ಣಿಗೆ, ಅಬಲೆಗೆ ಯಾರಾದರೂ ಉಪದ್ರ ಕೊಟ್ಟರೆ ಅದನ್ನು ಯಾರು ಅಂತ ನೋಡಿಕೊಳ್ಳುವುದು ಅದು ರಾಜನೇ. ಹೆಂಡತಿಯಾದವಳಿಗೆ ಏನಾಯಿತು ಹೆಚ್ಚು ಕಡಿಮೆ ಅದನ್ನು ನೋಡಬೇಕಾದ್ದು ದೊರೆಯೇ, ಅವನೇ, ರಾಮನೇ. ನೋಡು, ರಾಮನಿಗೆ ನಾನು ಹೆಂಡತಿಯಾಗಿ, ಪ್ರಜೆಯಾಗಿ, ಆಶ್ರಿತಳಾಗಿ ಇವತ್ತು ನಾಶ ಹೊಂದಿದ್ದೇನೆ, ಕಳೆದೋಗಿದ್ದೇನೆ. ಒಂದು ದೇಶದ ಒಂದು ಸ್ವತ್ತು ಕಳೆದೋಗುವುದು ದೊಡ್ಡ ಸಂಗತಿ ಅಲ್ಲದ, ಅರಮನೆ ಇರಲಿ, ಎಲ್ಲಿದ್ದೇ ಆಗಲಿ. ನನಗೆ ಯಾಕೆ ಬರ್ತಾ ಇಲ್ಲ ರಾಮ? ಅವಳು ಕೇಳೋದು, ನನ್ನನ್ನು ರಕ್ಷಣೆ ಮಾಡಬೇಕಿತ್ತಲ್ಲ. ಇದು ಬಿಡಿ, ಇವತ್ತಿದ್ದು ಹನುಮಂತ ಇದ್ದಾನೆ ನೋಡುವ, ಮಾತಾಡ್ತಾ ಇದ್ದೀವಲ್ಲ. ಕೊನೆಗೆ ಒಂದು ಮಾತುಂಟು, ಎಲ್ಲರೂ ಎದ್ದೋದಂದ್ರೆ ಕೇಳೋದು ಅದನ್ನೇ. ಇಷ್ಟ ಆಗಿಯೂ ಸ್ವಜನಸ್ಯಾಪಿ ರಕ್ಷಿತ ಹೇಳ್ತೀರಿ, ಕೊನೆಗೂ ರಾಮ ಸೀತೆಯನ್ನು ಬಿಟ್ಲಾ ಇಲ್ವಾ? ನಮಗೊಂದು ಪೇಟ್ಲೆಕಾಯಿ ಹೊಡೆದು ಹೋಗ್ತಾರೆ, ಕೊನೆಗೆ ಬಿಟ್ನಾ ಇಲ್ವಾ? ರಾಮನ ಹತ್ರ ಕೇಳುವ, ನೀನು ಬಿಟ್ಟೆಯಾ ಅಂತ. ವಸಿಷ್ಠರೇ ಕೇಳ್ತಾರೆ, ನಾವೆಂತ ಕೇಳೋದು? ಪುರೋಹಿತರೇ ಕೇಳ್ತಾರೆ ರಾಮನ ಹತ್ರ, ಎಂಥದು ನೋಡಿ. ಹಿಂದೆ ರಾಜನನ್ನು ಪ್ರಶ್ನಿಸುವ, ಅವನನ್ನೂ ಸಹ ತರಾಟೆಗೆ ಪಡೆಯುವ, ಅವನನ್ನು ನಿರ್ಬಂಧಿಸುವ ಅಧಿಕಾರ ಪ್ರಜೆಗಳಿಗಿತ್ತು, ಮಂತ್ರಿಗಳಿಗಿತ್ತು, ಪುರೋಹಿತರಿಗೂ ಇತ್ತು, ಅಪ್ಪ ಮಗಳಿಗೂ ಇತ್ತು. ಪ್ರಶ್ನಿಸುವಂಥ ಅಧಿಕಾರ ಹೆಂಡತಿಗೂ ಇತ್ತು. ರಾಜ ಅಂದ ತಕ್ಷಣ ದೊಡ್ಡ ಸಂಗತಿ ಅಲ್ಲ, ಬಾಯಿ ಮುಚ್ಚಿ ಎಲ್ಲರೂ ಕೂತ್ಕೊಳ್ಬೇಕಲ್ಲ, ಸರ್ವಾಧಿಕಾರ ಅಲ್ಲ. ಅದರದ ಸೀತೆ ಹೇಳ್ತಾಳೆ. ಕೊನೆಗೆ ಈ ಪ್ರಶ್ನೆ ಕೇಳುವಾಗ ವಸಿಷ್ಠರೇ ಕೇಳಿಬಿಟ್ರು ರಾಮನ ಹತ್ರ, ಎಂಥದು ಇದು? ಸೂರ್ಯವಂಶ, ನಾನು ಕುಲಪುರೋಹಿತ. ರಾಮ ಹೇಳುತ್ತಾನೆ, ಸೇಯಂ ಲೋಕಭಯಾತ್ ಬ್ರಹ್ಮನ್ ನ ಪಾಪೇತ್ಯಭಿಜಾನತ ಪರಿತ್ಯಕ್ತ. ಗುರುಗಳೇ ಅವ ಕರೀತಾನೆ, ಎಷ್ಟು ಚೆನ್ನಾಗಿದೆ. ಬ್ರಹ್ಮನ್, ಬ್ರಹ್ಮಜ್ಞಾನಿಗಳೇ, ನಿಮಗೆ ತಿಳಿಯದ್ದು ಏನು ಸಂಗತಿ ಇಲ್ಲ, ನೀವು ನಮಗೆ ಮಾನ್ಯರೇ. ಸಂಗತಿಯನ್ನು ಕೇಳಿದರೆ ಸೇಯಂ, ಅವಳು ಸಾ ಅಂದರೆ ಸೀತೆ, ಗೊತ್ತು ನಮಗೆ ಎಬ್ರಿವೇಷನ್ ಅಂತ. ಸೀತೆ ನನಗೊತ್ತು. ನ ಪಾಪೇತಿ ಅಭಿಜಾನತ, ಅವಳು ದುಷ್ಟಳಲ್ಲ ಏನೋ ನನಗೊತ್ತಿದೆ. ಅವಳು ಒಳ್ಳೆಯವಳು ಏನೋ ನನಗೊತ್ತಿದೆ. ಅವಳು ಶೀಲವಂತೆ ಎಂದು ನನಗೆ ಗೊತ್ತಿದೆ. ಲೋಕ ಭಯಾತ್, ಜನರ ಮಾತು. ನಾನು ಯಾರಿಗೋಸ್ಕರ ಇರಬೇಕು? ಮನೆ ಜನಕ್ಕೋಸ್ಕರ ಇರಬೇಕಾ? ನಾನು ರಾಜ ಯಾರಿಗೆ? ಪ್ರಜೆಗಳಿಗ. ಪ್ರಜಾಕ್ಷೇಮಕ್ಕಾಗಿ ನಾನು ಸಿಂಹಾಸನದಲ್ಲಿ ದೊರೆಯಾಗಬೇಕಾ? ನನ್ನ ಹೆಂಡತಿಗೋಸ್ಕರ ನಾನೊಬ್ಬ ಪ್ರಿಯಕರನಾಗಿ ಗಂಡನಾಗಿ ಬದುಕಬೇಕಾ? ಪುರೋಹಿತರಾಗಿ ನೀವು ಹೇಳಿ. ಅವಳ ತಪ್ಪು ಅಂತ ನಾನು ಬಿಡ್ತಾ ಇಲ್ಲ, ಜನರ ಹೆದರಿಕೆಗಾಗಿ, ಜನರ ಮಾತಿಗಾಗಿ ಬಿಡ್ತಾ ಇದ್ದೇನೆ. ಲಕ್ಷ್ಮಣ ಕುದೀತಾ ಇದ್ದಾನೆ, ಅಣ್ಣ ಅತ್ತಿಗೆ ಗೊತ್ತು ಗೊತ್ತು ಅಂತ. ಅವನೇ ಬೆಂಕಿ ಮಾಡಿಕೊಟ್ಟವ. ರಾಮಾಯಣ ಯುದ್ಧ ಮುಗಿದಿದೆ, ಸೀತೆ ಬರ್ತಾ ಇದ್ದಾಳೆ, ಬಹಳ ಅದ್ಧೂರಿಯಾಗಿ ವಿಭೀಷಣ ಕರಿತಾ ಇದ್ದಾನೆ. ರಾಮ ಬೇಡ ಅಂದ. ಸ್ತ್ರೀಯರಿಗೆ ಶೀಲವೇ ಆವರಣ, ಮುಚ್ಚಳಿಕೆಲ್ಲ ಅಲ್ಲ. ಅವಳಿಗೆಲ್ಲ ಹಾಕಬೇಕಾಗಿಲ್ಲ, ನೀವು ದೋಲಿಯಲ್ಲಿ ಕುಳ್ಳಿರಿಸಿ ತರುವುದು ಬೇಡ, ಒಪ್ಪನಾಗಿ ಬರಲಿ, ಎಲ್ಲ ಮಂಗಗಳು ನೋಡಲಿ. ಶೀಲವೇ ಅವಳಿಗೆ ಆವರಣ ಆಗಿರ್ತದೆ, ಮತ್ತೇನಂತೆ ಕೇಳ್ತಾನೆ. ಮಾತುಕತೆ ಮುಗಿದಿದೆ. ಅಗ್ನಿ ಪ್ರವೇಶಕ್ಕೆ ಲಕ್ಷ್ಮಣನೇ ರೆಡಿ ಮಾಡಿದ್ದಾನೆ, ವ್ಯವಸ್ಥೆ ಮಾಡಿದ್ದಾನೆ. ಅಗ್ನಿಯನ್ನು ಮಾಡು ಅಂದಿದ್ದಾನೆ ರಾಮ. ಉರಿತಾ ಇದ್ದಾನೆ, ಮಾತಾಡ್ತಾ ಇಲ್ಲ, ಬುಸುಗುಡ್ತಾ ಇದ್ದಾನೆ ಲಕ್ಷ್ಮಣ. ಅಣ್ಣ ಮಾತು ಕೇಳಲಿಕ್ಕೇ ಇಲ್ಲ, ವಿರೋಧ ಮಾಡಿದ. ಮುಗಿದೋಯ್ತು ಅಗ್ನಿ ದಿವ್ಯ. ಮೇಲೆದ್ದು ಬಂದಿದ್ದಾಳೆ ಸೀತೆ. ಈಗ ಬಿಡುವುದಾ ಅಂತಾನೆ ಲಕ್ಷ್ಮಣ. ನಾನೇ ಸಾಕ್ಷಿ, ಬೆಂಕಿ ಮಾಡಿದವ ನಾನೇ.
ಅಗ್ನಿ ಸಾಕ್ಷಿಯಾಗಿ ಆಕೆ ಸತ್ಯ ಇದ್ದಾಳೆ. ರಾಮ ಅಂತಾನೆ, ಗೊತ್ತು ತಮ್ಮ ಅಂತಾನೆ, ನನಗೆ ಗೊತ್ತಿಲ್ವ? ಸೀತೆ ತಪ್ಪು ನಾನು ಹೇಳಿದ್ನ ವಸಿಷ್ಠರಿಗೆ? ನ ಪಾಪ ಇತ್ಯಭಿಜಾನತ, ಅವಳು ತಪ್ಪಿನವಳಲ್ಲ ಅಂತ ಗೊತ್ತಿದ್ದೇ ಲೋಕಕ್ಕಾಗಿ ಬಿಡುತ್ತೇನೆ. ಎಲ್ಲಿದೆ ಲೋಕ? ಲಂಕೆಯಲ್ಲಾದ ಅಗ್ನಿದಿವ್ಯಕ್ಕೆ ಅಯೋಧ್ಯೆ ಏನು ಪ್ರಮಾಣ ಆಗ್ತದಾ? ಪ್ರತ್ಯಕ್ಷ ಆಗ್ತದಾ? ಅಲ್ಲಿ ಆದ ಅಗ್ನಿ ಪರೀಕ್ಷೆಗೆ ಇಲ್ಲಿನ ಜನ ಏನು ಹೇಳಬೇಕು? ಬಾಯಿ ಮುಚ್ಚಿದ ಲಕ್ಷ್ಮಣ. ಹೀಗೇ ಜನರು ಬೇಕಾದರೆ ಎಂತ ಬೇಡದಿದ್ದದ್ದನ್ನು, ಯಾವ ದೇಶದಲ್ಲಿದ್ದ ಚಂದ್ರಲೋಕದಲ್ಲಿದ್ದನ್ನು ಒಪ್ತಾವೆ, ಬೇಡದಿದ್ದರೆ ಪಕ್ಕದ ಮನೆಯಲ್ಲಿದ್ದದ್ದನ್ನು ಒಪ್ಪೋದಿಲ್ಲ ಅವರು. ಹೇಗಿದೆ ಜನ ಅಂದರೆ? ಹೀಗೆ ಯಾವತ್ತು ಜನರು ತಕ್ಕಡಿಯಲ್ಲಿ ಕೂತಾಗಿ ಇರ್ತಾರೆ. ಯಾವ ಕಾಲದಲ್ಲಿ ಯಾವ ಕಪ್ಪೆ ಎಲ್ಲಿಗೆ ಹಾರ್ತದೆ ಗೊತ್ತಿಲ್ಲ ಅಂತಹ ಮನಸ್ಸಿನವರು. ರಾವಣರ ಯುದ್ಧ ಮುಗಿಸಿ 42ನೇ ವರ್ಷದಲ್ಲಿ ಪಟ್ಟಾಭಿಷಿಕ್ತನಾಗಿ ಸೀತೆ ಜೊತೆಯಲ್ಲಿ ನೆಲೆಗೊಂಡವ 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾನೆ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ. 11,000 ವರ್ಷದ ಬಳಿಕ ಜನರು ಮಾತಾಡ್ತಾ ಇದ್ದಾರೆ. ಇವಳು ರಕ್ಕಸರ ಪಾಳಯದಲ್ಲಿ ಇದ್ದವಳು, ನಮ್ಮ ದೊರೆಯ ರಾಣಿ ಅಂತ. ಎಂಥದೋ ಏನೋ ಶುರು ಮಾಡಿದ್ದಾರೆ. ಈಗೇನು ಹೇಳುವ? ರಾಮ ಹೇಳ್ತಾನೆ, ಕಾಲ ಬೇರೆ ಆಗಿದೆ, ಜನ್ರೇಷನ್ ಗ್ಯಾಪ್, ದೇಶ ಬೇರೆ ಆಗಿದೆ. ದಿವ್ಯ ಆದದ್ದು ಲಂಕೆಯಲ್ಲಿ, ಪ್ರಮಾಣ ಆದದ್ದು ಅಲ್ಲಿದ್ದದ್ದು ಮಂಗಗಳು, ರಕ್ಕಸರು, ಮನುಷ್ಯರಲ್ಲ. ಇಲ್ಲಿನ ಜನರನ್ನು ರಾಮ ಕರ್ಕೊಂಡು ಹೋಗಲಿಲ್ಲ. ನಾನು ಕಳೆದ ಬಾರಿ ಹೇಳಿದ್ದು ಹೀಗೇ ರಾಮ ಹೋದದ್ದು. ದಡ್ಡಕಾರಣ್ಯ ಅಂದು ಇದುವೆಯ. ಇಲ್ಲಿಯೇ ಇದ್ದದ್ದು 14,000 ರಕ್ಕಸರು. ಶೂರ್ಪಣಕ್ಕೆ ಜೊತೆಯಲ್ಲಿ ಮತ್ತೆ ಮಾತಾಡ್ತೇನೆ. ನಿನ್ನೆ ಶೂರ್ಪಣಕ್ಕೆ ಮಾತಿಗೆ ಬರ್ತಿತ್ತು. ಅಲ್ಲಿವರೆಗೆ ಆಗುವಾಗ ಮಂಥರೆಯ ಜೊತೆಯಲ್ಲಿ ಮುಗಿದೋಗಿತ್ತು ಸುಳ್ಳು. ಇವತ್ತು ಮತ್ತೆ ಶೂರ್ಪಣಕೆಯನ್ನು ಎತ್ತಿಕೊಳ್ಳುವ ನಾವು. ಹೀಗೆ ದಾರಿಯಲ್ಲಿ ಹೋಗುವಾಗ ದಂಡಕಾರಣ್ಯ ಎಲ್ಲ ಸುತ್ತಿದ ರಾಮ 14 ವರ್ಷ ಇಲ್ಲೇ ತಿರುಗಿದವ. ಚಿತ್ರಕೂಟ ಎಲ್ಲ ಇಲ್ಲೇ ಉಂಟಲ್ಲ, ನಮಗೊತ್ತು. ರಾಮೇಶ್ವರ ಗೊತ್ತು, ಸೇತು ಕಟ್ಟಿದ ಜಾಗ ಗೊತ್ತು. ಸೇತು ಅಂತ ಕರೆಯುವುದನ್ನು ರಾಮಸೇತು ಅಂತಲೇ ಕರೀತಾರೆ, ಧನುಷ್ಕೋಟಿ ಅಂತ ಕರೀತಾರೆ. ಹಾಗೇ ಹೋದವ. ಇಲ್ಲಿಯವರನ್ನೆಲ್ಲ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಬರ್ರೋ, ಸೀತೆಯನ್ನು ಕದ್ದಿದ್ದಾನೆ, ಹೊಡೆದು ಬರುವ ಅಂತ. ಆದರೆ ಯಾವ ಮನುಷ್ಯನ ಮೇಲೂ ರಾಮನಿಗೆ ನಂಬಿಕೆ ಇರಲಿಲ್ಲ ಅಂತ ಕಾಣ್ತದೆ. ಹೀಗೆ ಅವರು ಅಲ್ಲೇ ಕೂತುಬಿಟ್ರೆ ರಾಕ್ಷಸರ ವೈಭವ ನೋಡಿ ಅವನೊಂದೊಮ್ಮೆ ರಾವಣ ಎಲ್ಲರನ್ನು ಪರ್ಚೇಸ್ ಮಾಡಿದರೆ ಮತ್ತು ರಾಮನಿಗೆ ಚೊಂಬೆ ಗತಿ. ಅದಕ್ಕೆ ಯಾರನ್ನು ಕರ್ಕೊಂಡು ಹೋಗದೆ ಕಿಷ್ಕಿಂಧೆಯ ಮಂಗಗಳನ್ನು ಒಟ್ಟು ಮಾಡಿಕೊಂಡು, ರಾಮನಿಗೆ ಮಂಗಗಳು ಬೇಕಾಗಿಲ್ಲ, ಕಿಂಗ್ ಕಪಯ ಸಹಾಯ ಅಂತಾರೆ ನೋಡಿ. ಒಂದು ಕತೆ ಸೀತೆ ಹೇಳೋದು ಭಾಳ ಚೆನ್ನಾಗಿದೆ. ಹನುಮಂತನಿಗೆ ಹೇಳೋದು, ರಾಮನನ್ನು ಎಚ್ಚರಿಸುವ ಒಂದು ಕತೆ. ಅಲ್ಲ, ನಾನು ಏನು ಹೇಳಬೇಕು ಅಮ್ಮ? ಅಲ್ಲಿ ಹೋದ ನಂತರ ನಾನು ಕಂಡದ್ದು ಸೀತೆ ಎನ್ನುವುದು ಗ್ಯಾರಂಟಿ ಹೇಗೆ? ಯಾವುದೋ ಒಂದು ಹೆಣ್ಮಗಳನ್ನು ನೋಡಿ ಸೀತೆಯನ್ನು ಕಂಡದ್ದು ಹೇಳಿಬಿಟ್ರೆ ಹೌದಾ ಅಂತ ತಿಳ್ಕೊಂಡು ಬಂದರೆ ನನಗೊಂದು ವಿಶ್ವಾಸಭೂತವಾದದ್ದು ಬೇಕು. ಕೊಟ್ಟದ್ದು ಉಂಗುರ ಉಂಟು, ಪಡೆದದ್ದು ಚೂಡಾವಣೆ ಉಂಟು, ಅದು ವಿಷಯ ಬಿಡಿ. ಅದು ಎಲ್ಲಿಯಾದರೂ ಕದ್ದೋದ್ರೆ ಯಾರದು? ಯಾಕೆಂದರೆ ಅವಳು ಹೋಗುವಾಗ ಆಭರಣಗಳನ್ನೆಲ್ಲ ಮಂಗಗಳನ್ನು ನೋಡಿ ಕೆಳಗೆ ಹಾಕಿದ್ದಾಳೆ. ಉತ್ತರೀಯದಲ್ಲಿ ಕೆಳಗೆ ಹಾಕಿದ್ದಾಳೆ. ಅದರಿಂದ ಒಂದೇ ಬಟ್ಟೆ ಅವಳಲ್ಲಿ, ಇನ್ನೊಂದು ಬಟ್ಟೆ ಕೆಳಗೆ ಬಿದ್ದಿದೆ. ಅದು ರಾವಣನಿಗೆ ಗೊತ್ತಾಗಲಿಲ್ಲ. ಆ ಮಂಗಗಳು ಇದ್ದೆ 5 ಜನ ತಗೊಂಡೋಗಿ ರಾಮನಿಗೆ ಕೊಟ್ಟಿದ್ದಾರೆ. ರಾಮ ಅದನ್ನು ಎತ್ತಿ ನೋಡ್ತಾ ಇದ್ದಾನೆ. ಅಳು ಬರ್ತಾ ಇತ್ತು ಅವನಿಗೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ಲಕ್ಷ್ಮಣ ಇದು ಯಾರದ್ದು? ಅವ ಹೇಳ್ತಾನೆ, ಇದು ನಂಗೆ ಗೊತ್ತಿಲ್ಲ ಅಂತಾನೆ. ಎಷ್ಟು ಗಮ್ಮತ್ತು ನೋಡಿ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ. ತೋಳ ಬಂದಿ ನನಗೆ ಗೊತ್ತಿಲ್ಲ, ಕಿವಿಯೋಲೆ ನನಗೆ ಗೊತ್ತಿಲ್ಲ ಅಂತಾನೆ. ನೂಪರೇ ಧ್ವಜ ಜಾನಾಮಿ, ನನಗೆ ಗೆಜ್ಜೆ ಗೊತ್ತುಂಟು ಅಂತಾನೆ. ಯಾರದ್ದು? ಇದು ಅಮ್ಮನತ್ತೆ, ಅತ್ತಿಗೆತ್ತು. ಅದೇ ಗೊತ್ತಾಯಿತು. ನಿತ್ಯಂ ಪಾದಾಭಿವಂದನಾತ್, ನಾನು ನಿತ್ಯ ನಮಸ್ಕಾರ ಮಾಡುವಾಗ ಆ ಗೆಜ್ಜೆ ಶಬ್ದ ಆಗ್ತಾಯಿತ್ತು. ಅದರಿಂದ ಗೆಜ್ಜೆ ಕಣ್ಣಿಗೆ ಬಿದ್ದಿದೆ, ಮತ್ತೇನು ನೋಡಿಲ್ಲ. ನೋಡಿ ಲಕ್ಷ್ಮಣ ಅಂದರೆ ಅವನು ಅದಕ್ಕೆ ಹೇಳಿದ್ದು, ಮಾತೃತ್ಮಾಂ ಸಮಾಚಾರತಂದು. ಒಂದಿನೂ ನನ್ನ ಮೊರೆ ಎತ್ತಿ ನೋಡಿದವನಲ್ಲ. ಮೊರೆ ಎತ್ತಿ ನೋಡೋದಂದ್ರೆ ಹೀಗಲ್ಲ, ದುರುಗುಟ್ಟಿ ಮನಪೂರ್ವಕವಾಗಿ ಚೆಲುವನ್ನು ಹೀರ್ಲಿಕ್ಕೋಸ್ಕರ ನೋಡಿಕೊಳ್ಳುವ ಕಾಮದೃಷ್ಟಿಯಲ್ಲಿ ನೋಡಿದ್ದೇ ಅಲ್ಲ. ನೋಡಲಿಲ್ಲ ಅಂದರೆ ಅವನು ಬಟ್ಟೆ ಕಟ್ಟಿಕೊಂಡಿದ್ದಾನೆ, ಮಾಸ್ಕ್ ಹಾಕಿಕೊಂಡಿದ್ದಾನೆ ಎಲ್ಲ ಅರ್ಥ ಅಲ್ಲ. ಅದು ವಿಷಯ ಅಲ್ಲ. ಮೊದಲೇ ಹೇಳ್ತಾನೆ ರಾಮ ಕಾಡಿನಲ್ಲಿ ಹೋಗುವಾಗ, ಲಕ್ಷ್ಮಣ ಮೊದಲು ಹೋಗಲಿಕ್ಕೆ, ಸೀತೆ ಮಧ್ಯದಲ್ಲಿ ಹೋಗಲಿಕ್ಕೆ, ರಾಮ ಹಿಂದಿಂದ ಹೋಗಲಿಕ್ಕೆ. ಯಾಕೆ ಕೇಳಿದರೆ ಅದು ಯಾಕೆ ಅಂದರೆ ಮೊದಲು ಹೋಗುವಾಗ ಕಲ್ಲು ಮುಳ್ಳು ಎಲ್ಲ ಇರ್ತದಲ್ಲ, ಅದು ಲಕ್ಷ್ಮಣನ ಕಾಲಿಗೆ ಅಂಟಿಲಿ ಅಂತ, ಮತ್ತು ರಾಮ ಗಮ್ಮತ್ತಿನಲ್ಲಿ ಬರಲಿ ಅಂತ. ನಿಮ್ಮ ಮಂಡೆ ಸಮಯ ಇಲ್ಲ.
ಮೊದಲು ಲಕ್ಷ್ಮಣ ಹೋಗುವುದು ಯಾಕೆ ಕೇಳಿದರೆ ಮತ್ತೇನು ಮಾಡಬೇಕು ನಿಮ್ಮ ಪ್ರಕಾರ ಹಿಂದೆ ಹಾಕಬೇಕಾ? ಸರಿ, ಹಿಂದೆ ಹಾಕುವ. ರಾಮ ಮೊದಲು ಹೋದ, ಲಕ್ಷ್ಮಣ ಸೀತೆ ಮಧ್ಯದಲ್ಲಿ ಬಂದಳು, ರಾಮನ ಬೆನ್ನ ಹಿಂದೆ. ಲಕ್ಷ್ಮಣ ಕಡೆಗೆ ಬಂದ. ಯಾರಾದರೂ ಹಿಂದಿನಿಂದ ಲಕ್ಷ್ಮಣನನ್ನು ಕಿಡ್ನ್ಯಾಪ್ ಮಾಡಿದರೆ, ಹೊತ್ಕೊಂಡು ಹೋದರೆ, ನುಂಗಿ ಹಾಕಿದರೆ, ನೀವು ಬಾಯಿ ಮುಚ್ಚಿ ಮನೆಗೆ ಹೋಗಿ ಹೇಳ್ತೀರಿ, ತೊಂದರೆ ಇಲ್ಲ, ಒಂದು ಹೋಗಲಿಲ್ಲ, ಹೋಗಲಿ ಪರವಾಗಿಲ್ಲ. ಆಗಬಾರ್ದು. ಜವಾಬ್ದಾರಿ ಇದೆ ರಾಮನಿಗೆ. ನಾಳೆ ಲಕ್ಷ್ಮಣನನ್ನು ಅಯೋಧ್ಯೆ ಕರೆಸಿಕೊಳ್ಬೇಕು. ಅದಕ್ಕೋಸ್ಕರ ಲಕ್ಷ್ಮಣ ಅಂತ ಹೇಳಿದ, ನೀನು ಮುಂದೆ ಹೋಗು, ನಾನು ಹಿಂದಿನಿಂದ ನೋಡ್ತಾ ಬರ್ತೇನೆ ನಿನ್ನನ್ನು, ನಿನಗೆ ಯಾರು ಉಪದ್ರ ಮಾಡುವುದಿಲ್ಲ. ನನಗೆ ತೊಂದರೆ ಇಲ್ಲ, ನನಗೆ ವಿಶ್ವತಶ್ಚಕ್ಷುರುತ ವಿಶ್ವತೋಮುಖ, ನನಗೆ ಎಲ್ಲ ಕಡೆ ಕಣ್ಣುಂಟು, ಬಾಯಿ ಉಂಟು, ಮೋರೆ ಉಂಟು. ನನ್ನ ಹಿಂದಿನ ಯಾರೋ ಹೊಡೀಲಿ ನೋಡುವ. ಹಿಂದಿಂದ ಬಿಟ್ಟು ಎದುರಲ್ಲೇ ಯಾರು ಮುಟ್ಲಿಕ್ಕೆ ಬರೋದಿಲ್ಲ ರಾಮ ಅಂತೇಳಿ, ಅವನ ಕೋದನ್ನು ನೋಡಿ ಎದುರು ಓಡ್ತಾರೆ. ಆದ್ದರಿಂದ ಲಕ್ಷ್ಮಣನ ಮೇಲಿನ ಭರದಿಂದ ಲಕ್ಷ್ಮಣನ ಮುಂದಿಟ್ಟು ಸೀತೆಯನ್ನು ಮಧ್ಯದಲ್ಲಿಟ್ಟು ರಾಮ ಹಿಂದಿನಿಂದ ರಕ್ಷಣೆಯಲ್ಲಿ ಬರುವುದು. ಎಷ್ಟು ಅದ್ಭುತವಾಗಿದೆ. ಆದ್ದರಿಂದ ಮೊದಲೇ ಹೇಳಿದ್ದಾನೆ ಲಕ್ಷ್ಮಣನಿಗೆ, ಎಲ್ಲಿಯಾದರೂ ಸೀತೆ ಯಾವುದಾದ್ರೂ ಹೂವನ್ನು ಏನಾದರೂ ಹಣ್ಣನ್ನು ಬೇಕು ಅಂದರೆ ತೆಗೆದುಕೊಡು, ಜಂಪ್ ಆಗಬೇಡ, ಮುಂದೋಡಬೇಡ, ನಿಲ್ಲು, ಸಾವಕಾಶ. ಇಷ್ಟು ಅದ್ಭುತವಾಗಿ. ಆದ್ದರಿಂದ ಲಕ್ಷ್ಮಣ ಸೀತೆ ಏನಲ್ಲಿ ಕರೀತಾಳೆ, ಏನು ತೋರಿಸ್ತಾಳೆ, ಏನು ಹೇಳುತ್ತಾಳೆ ಎನ್ನುವುದು ಕೈಮೈ ಪೂರ್ತಿಯಾಗಿ ನಿಂತಿದ್ದಾನೆ. ಅದನ್ನು ನೋಡೇ ಇಲ್ಲ, ನೋಡುವುದೇ ಇಲ್ಲ, ಮುಟ್ಲೇ ಇಲ್ಲ, ನುಸ್ಲೇ ಇಲ್ಲ, ಪ್ರಶ್ನೆಯೇ ಅಲ್ಲ, ಯಾವುದೇ ಕೆಟ್ಟ ಯೋಚನೆ ಇಲ್ಲದೆ. ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಅಂದ. ಮನಸ್ಸು ಕೊಟ್ಟು ನಾನು ಅವಳ ಆಭರಣ ನೋಡಿಲ್ಲ, ನನಗೆ ಗೊತ್ತಿಲ್ಲ. ಅಂತಹ ಲಕ್ಷ್ಮಣ ಅದ್ಭುತವಾಗಿ ಸೇವೆ ಮಾಡಿದ್ದಾನೆ 14-13 ವರ್ಷ. ಹೀಗಾಗಿ ಬಹಳ ಚೆನ್ನಾಗಿ ಸೀತೆ ಗಮನಿಸಿದ, ರಾಮನು ಅವಕಾಶ ಕೊಟ್ಟಿದ್ದ. ಹೀಗೆ ಲಕ್ಷ್ಮಣನ ಚಿಂತನೆ ಜೊತೆಯಲ್ಲಿ ಇವತ್ತಿನ ಮಾತು ಮುಗಿಸಿ ಮತ್ತೆ ನಾಳೆಗಾಗಿ ಸೇರುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.